ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷವಾಗ್ಜಾಡ್ಯಮಲಾಪಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಕ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಪಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮಜ್ಜುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ನ ಜಘಾಸನ ಸುಶ್ವಾಪನ ಜಹಾಸ ಸಧೀರಧೀಃ ಸಮಯಾರ್ಥಿ ಸ್ಮರನ್ ಜ್ಯೇಷ್ಠಂ ರಾಮಂ ರಾಮಾನುಜೋ ಯಥಾ. ಸ್ವಸ್ತಿ ಅಸ್ತು. ಆಚಾರ್ಯರ ಪೂರ್ವಾಶ್ರಮದ ತಮ್ಮಂದಿರು ಆಶ್ರಮಾನಂತರದಲ್ಲಿ ವಿಷ್ಣುತೀರ್ಥರು ಅಂತ ಅವರಿಗೆ ಆಚಾರ್ಯರು ಪರಮಾನುಗ್ರಹ ಪೂರ್ವಕ ನಾಮಕರಣ ಮಾಡಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಅವರಿಗೆ ಪೂರ್ವಾಶ್ರಮದಲ್ಲಿ ಏನು ಹೆಸರಿತ್ತು ಅಂತ ಹೇಳೇ ಇಲ್ಲ. ವಿಷ್ಣುತೀರ್ಥರು ಅಂತ ಆಶ್ರಮ ಆದ ಮೇಲೆ ಕೊಟ್ಟ ಹೆಸರು ಅಂತ ಇಷ್ಟೇ ಹೇಳ್ತಾರೆ. ಯಾಕೋ ಅನೇಕ ಕಡೆಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರು ಸುಮ್ಮನೆ ಕೂತ್ಬಿಡ್ತಾರೆ. ಹೇಳಬೇಕಾದ ಜಾಗದಲ್ಲಿ ಸುಮ್ಮನೆ ಕೂತ್ಬಿಡೋದು ವಿಚಿತ್ರದೊಂದು. ಆಚಾರ್ಯ ತಮ್ಮಂದ್ರ ಹೆಸರು ಹೇಳಲೇ ಇಲ್ಲ. ಆಚಾರ್ಯ ಹೆಸರು ಹೇಳ್ಯಾರ. ಮತ್ತೆ ಆಚಾರ್ಯರಿಗೆ ಪೂರ್ವಾಶ್ರಮದಲ್ಲಿ ವಾಸುದೇವ ಅಂತ ಹೆಸರಿತ್ತು ಅಂತ ಹೇಳ್ಯಾರ. ತಮ್ಮನ ಹೆಸರು ಮಾತ್ರ ಹೇಳಲೇ ಇಲ್ಲ, ಸುಮ್ಮನೆ ಕೂತ್ಬಿಟ್ರು. ಆಶ್ರಮ ಆದ್ಮೇಲೆ ಅವ್ರಿಗೆ ಹೆಸರು ಬಂತು ಅಂತ ಇಷ್ಟು ಹೇಳ್ಬಿಟ್ರು, ಮುಗಿದೋದ್ ಕೆಲಸ. ಆದ್ದರಿಂದ ಅವರ ಪೂರ್ವಾಶ್ರಮದ ತಮ್ಮಂದಿರ ಹೆಸರು ಏನು ಅಂತ ಗೊತ್ತಿಲ್ಲ. ವಿಷ್ಣುತೀರ್ಥರು ಅಂತ ಹೆಸರನ್ನು ಮಾತ್ರ ಹೇಳ್ತಾರೆ. ಅವರಿಗೆ ಆಶ್ರಮ ಕೊಟ್ಟಿರುವಂತಹ ಪ್ರಸಂಗ ಹಾಗೂ ಅವರ ಚರಿತ್ರೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ತುಂಬ ಮನೋಜ್ಞವಾಗಿರುವ ಪ್ರಸಂಗ ಇದು. ತಮ್ಮನಿಗೆ ಆಶ್ರಮ, ಪೂರ್ವಾಶ್ರಮದ ಸಂಬಂಧಿಕನಾದ ತಮ್ಮನಿಗೆ ಗುರುಗಳು ಆಶ್ರಮ ಕೊಟ್ಟದ್ದು. ಹೇಗೆ ಆಶ್ರಮವನ್ನು ನೀಡಿದರು? ಆಶ್ರಮ ಕೊಡೋ ಕಾಲಕ್ಕೆ ಆಶ್ರಮವನ್ನು ಸ್ವೀಕಾರ ಮಾಡುವ ಅರ್ಹತೆಗಳೇನು? ಯಾಕೆಂದ್ರೆ ಎಲ್ಲರೂ ಆಶ್ರಮ ತಗೊಳ್ಳಿಕ್ಕಾಗೋದಿಲ್ಲ. ಇಷ್ಟು ಮಂದಿ ನಾವೆಲ್ಲ ಇದ್ದೀವಿ, ನಾವೆಲ್ಲರೂ ಸನ್ಯಾಸಿಗಳಾಗ್ತೀವೇನು?
ಆಗೋದೇ ಇಲ್ಲ. ಆಗ್ಲಿಕ್ಕೆ ಮಠಗಳರ ಎಲ್ಲವೇ ಇಷ್ಟು. ನಮಗೆ ಯಾಕ್ರಿ ಆಚಾರ ಮಠ? ನಾವೇ ಸ್ವಂತ ಮಠ ಇದ್ದೀವಿ ಅಂದ್ರೆ ಇದ್ದೀವಿ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಕಂಠ ಮಠ ಇದ್ದೀವಿ ಅಷ್ಟೇ. ನಾವು ಇನ್ಯಾವ ಮಠವೂ ಇಲ್ಲ. ನಾವು ನಿತ್ಯ ಎಷ್ಟು ತಗೋತೀವಿ ಅಂದರೆ ಕಂಠ ಮಠ ತಗೊಳ್ತೀವಿ ಅಂತ ಒಂದು ವ್ಯವಸ್ಥೆ. ಎಲ್ಲರಿಗೂ ಸನ್ಯಾಸಿಗಳಾಗುವಂತಹ ಭಾಗ್ಯ ಇರೋದಿಲ್ಲ. ಆಚಾರ್ಯರ ತಮ್ಮಂದಿರಿಗೆ ಸನ್ಯಾಸವನ್ನು ನೀಡುವುದಕ್ಕಾಗಿ ಏನೇನು ಅರ್ಹತೆಗಳಿದ್ದವು ಅವರನ್ನು ಹೇಗೆ ಪರೀಕ್ಷೆ ಮಾಡಿ ಸನ್ಯಾಸಕ್ಕೆ ಯೋಗ್ಯರಾಗಿದ್ದಾರೆ ಅಂತಂದ ಮೇಲೆ ಆಶ್ರಮವನ್ನು ನೀಡಿದರು. ಆ ಪ್ರಸಂಗವನ್ನು ನಿನ್ನೆ ದಿವಸ ಕೇಳ್ತಾ ಬಂದಿದ್ದೇವೆ. ಆಚಾರ್ಯರ ಗ್ರಂಥಗಳೆಲ್ಲ ರಚನೆಯಾದದನ್ನು ಕೇಳಿ 91ನೇ ಶ್ಲೋಕದಿಂದ ಆಚಾರ್ಯರ ತಮ್ಮಂದಿರ ಮಹಿಮೆಯನ್ನು ಹೇಳ್ತಾರೆ. ಸುಮಾರು 29 ಶ್ಲೋಕ. 29 ಶ್ಲೋಕಗಳಲ್ಲಿ ಆಚಾರ್ಯರ ತಮ್ಮನ ಮಹಿಮೆಯನ್ನು ಹೇಳಿ ಅನಂತರದಲ್ಲಿ ವಿಷ್ಣುತೀರ್ಥರ ಮಹಿಮೆಯನ್ನು ಹೇಳಲಿಕ್ಕೆ ಇದು ಪದ್ಮನಾಭ ತೀರ್ಥರ ಮಹಿಮೆಯನ್ನು ಹೇಳ್ತಾರೆ. ಇದಿಷ್ಟು ವಿಷ್ಣುತೀರ್ಥರ ಮಹಿಮೆ ಆದರೆ ಪದ್ಮನಾಭ ತೀರ್ಥರ ಮಹಿಮೆ ಅಂತದ್ದು. ಆನಂತರದಲ್ಲಿ ಆಚಾರ್ಯರ ಇನ್ನುಳಿದ ಶಿಷ್ಯರು ಋಷಿಕೇಶ ತೀರ್ಥರು, ನರಸಿಂಹ ತೀರ್ಥರು ಇತ್ಯಾದಿಗಳೆಲ್ಲ, ಜನಾರ್ದನ ತೀರ್ಥರು, ಉಪೇಂದ್ರ ತೀರ್ಥರು, ಅವರಿಗೆಲ್ಲರಿಗೂ ಆಶ್ರಮ ಕೊಟ್ಟ ಪ್ರಸಂಗವನ್ನು ಹೇಳ್ತಾ ಹೋಗ್ತಾರೆ. ತಂದೆ ತಾಯಿಗಳು ಆಚಾರ್ಯರ ಸನ್ನಿಧಾನ, ಆಚಾರ್ಯರ ಒಂದು ಅನುಗ್ರಹಕ್ಕೆ ಪಾತ್ರರಾದವರು, ಅವರು ಮೋಕ್ಷವನ್ನು ಹೊಂದಿದರು ಅಂತ ನಿನ್ನೆ ನಾವು ಕೇಳಿದರು. ವೈಕುಂಠಂ ಯಾತಯೋ ಪಿತ್ರೋಃ ಗೃಹೇಸ್ಯ ವರಜೋ ವಸತ್ 91ನೇ ಶ್ಲೋಕದಲ್ಲಿ ಇದ್ದ ಮಾತು. ಅವರಿಗೆ ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ ಮಧ್ವೇಂದೋರ್ ನಿತ್ಯ ಸಂಬಂಧಾತ್, ಆಚಾರ್ಯರ ಸಂಪರ್ಕವನ್ನು ನಿತ್ಯದಲ್ಲಿ ಇಟ್ಟುಕೊಂಡದ್ದಕ್ಕೆ ವೈಕುಂಠವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು. ನಾವು ಅಷ್ಟೇ ಆಚಾರ್ಯರ ಸಂಪರ್ಕವನ್ನು ನಿತ್ಯದಲ್ಲಿ ಇಟ್ಕೊಂಡಿರಬೇಕು. ಈಗೊಂದೇನೋ ಒಂದು 119 ದಿವಸ ಪ್ರವಚನ ಆಯಿತು, ಮಧ್ವ ವಿಜಯ ಕೇಳಿದ್ವಿ, ಸಂತೋಷ ಆಯಿತು, ಮುಕ್ತಾಯ ಆಯಿತು, ಮುಗಿತಲ್ಲ. ಮತ್ತಿನ್ನೇನಿದೆ ನಮ್ದು? ಮತ್ತಿನ್ನು ಮುಗಿದ ಮೇಲೆ ಬೇರೆ ಮತ್ತೊಂದು ಏನೋ ಮತ್ತೆ ಹೊಸ ಶುರುವಾಗಿರ್ತದೆ. ಮಧ್ವಾಚಾರ ಮುಗಿದ್ರು ಇನ್ಯಾವ ಆಚಾರ ಅಂತ ಶುರು ಮಾಡಿರ್ತೀವಿ ನಾವು. ನಿತ್ಯದಲ್ಲಿ ಆಚಾರ್ಯರ ಗ್ರಂಥದ ಶ್ರವಣವನ್ನ ಮಾಡಬೇಕು ಅನ್ನೋ ಒಂದು ಪ್ರತಿಜ್ಞೆಯನ್ನು ಮಾಡ್ಕೊಳ್ಬೇಕು ನಾವೇ. ಯಾರೂ ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ಬರ್ರಿ ಅಂತ ಹೇಳಂಗಿಲ್ಲ. ಪಾಠಕ್ಕೆ ಬರ್ರಿ ಅಂತ ಹೇಳೋರು ಇರಬಹುದು, ಇಲ್ಲ ಅಂದಿಲ್ಲ. ನಾವೇ ಒಂದು ಸಂಕಲ್ಪ ಮಾಡ್ಕೊಳ್ಬೇಕಲ್ಲ, ಆಚಾರ್ಯರ ಶಾಸ್ತ್ರವನ್ನು ನಿರಂತರವಾಗಿ ಶ್ರವಣ ಮಾಡ್ತೀವಿ ಅಂತ ಹೇಳಿ. ಯಾರದ್ದೋ ಸಲವಾಗಿ ಶ್ರವಣ ಮಾಡೋದಲ್ಲ, ನಮಗಾಗಿ ಶ್ರವಣ ಮಾಡೋದು ಅಂತ ಇರಬೇಕಲ್ಲ ಒಂದು. ನಾವೆಲ್ಲ ಈಗ ಹೆಂಗಿದ್ದೀವಿ ಅಂದರೆ ಇನ್ನೊಬ್ರು ಹೊಂಟಾರ ಅಂದ್ರೆ ನಾವು ಹೋಗ್ಬಿಡೋದು. ನಮ್ಮ ಗುಂಪು ಮುಖ್ಯ, ಎಷ್ಟು ಜನ ಇದ್ದಾರೆ, ಹತ್ತಿದ್ದಾರೆ, ಹಂಗೆ ರೆಡಿ 11 ನಡಿ ಅಂತ ಹೊಂಟ್ಬಿಡೋದು ಅಷ್ಟೆ. ನಮ್ಮ ವೈಯಕ್ತಿಕವಾಗಿ ನಾವು ಆಚಾರ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಮಾತ್ರ ಏನಾದರೂ ಲಾಭ ಆಗ್ತದೆ. ಗುಂಪುಗಾರಿಕೆ ನಡೆಯೋದಿಲ್ಲ ಇಲ್ಲಿ. ಅದಕ್ಕೆ ಆಚಾರ್ಯ ತಂದೆ ತಾಯಿಗಳು ನಿತ್ಯದಲ್ಲಿ ಶ್ರೀಮದಾಚಾರ್ಯ ಗ್ರಂಥದ ಸಂಪರ್ಕ ಇಟ್ಟುಕೊಂಡದ್ರಿಂದ ಅವರಿಗೆ ಒಳ್ಳೆ ಸಾಧನೆ ಆಯಿತು. ತಮ್ಮ ಮನೆಯಲ್ಲಿದ್ದರು, ಪ್ರಾರಬ್ಧ ಕರ್ಮ ವಶಕ್ಕೆ ಒಳಪಟ್ಟು ಎಲ್ಲ ಸಂಪತ್ತನ್ನು ಕಳ್ಕೊಂಡ್ರು. ಸಂಪತ್ತು ಹೋದಾಗ ನಾವು ಭಾಳ ದುಃಖ ಆಗ್ತಿರ್ತದೆ. ಅದು ಹೋಯ್ತಲ್ಲ, ಇದು ಹೋಯ್ತಲ್ಲ ಅಂತ ದುಃಖ ಆಗ್ತಿರ್ತದಂತ. ಅದಕ್ಕೆ ದೇವರು ಹೇಳ್ತಾನೆ, ಅದು ಯಾಕೆ ಹೋಯಿತು ಅದನ್ನು ನನ್ನ ನೆನಪಾಗಲಿ ಅಂತ ಅದು ಹೋಯಿತು ಅಂತ ಹೇಳ್ತಿರ್ತಾನಂತ. ನಮಗೊಂದು ಆಶ್ಚರ್ಯ, ಅದು ಹೋದ್ಮೇಲೆ ದೇವ್ರು ಹೆಂಗೆ ನೆನಪಾಗ್ತಾನೆ? ಅದು ಹೋದದ್ದಕ್ಕೆ ದೇವ್ರ ನೆನಪಾಗೋದು. ಕೊಟ್ಟಾಗ ನೆನಪಾಗಂಗಿಲ್ಲ ಮತ್ತೆ ದೇವ್ರು ನಮಗೆ, ಕಿತ್ಕೊಂಡಾಗೆ ನೆನಪಾಗೋದು ದೇವರು. ಇದು ಒಳ್ಳೆ ಮನೆ ಮುಂದೆ ಕಾರ್ ಬಂದು ನಿಂತ್ಕೊಂಡಿತ್ತು ಅಂತ ಇಟ್ಕೊಳ್ರಿ, ದೇವ್ರ ನೆನಪಾಗಂಗಿಲ್ಲ. ಮುಂದಿನ ಸೀಟ್ನಾಗ ಹೆಂಡತಿ, ಹಿಂದಿನ ಸೀಟ್ನಾಗ ಮಕ್ಕಳು, ಮ್ಯಾಲೆ ಜಾಗ ಇದ್ದರೆ ಒಂದಿಷ್ಟು ಉಳಿದವ್ರನ್ನ ಕೂರ್ಸ್ಕೊಂಡು ಹೋಗೋದು ಅಷ್ಟು ಕೆಲಸ. ಅದೇನಾದರೂ ಕಾರ್ಗಿರ್ ಹೋಯ್ತು ಅಂತ ಇಟ್ಕೊಳ್ರಿ, ದೇವ್ರು ಹಿಂಗೆ ಮಾಡಬಾರ್ದಾಗಿತ್ತು ರೀ, ದೇವ್ರ ಹೆಸರು ಶುರು ಮಾಡ್ತೀವಿ. ಹಾಗಾಗಿ ದೇವರ ಸ್ಮರಣೆ ಬರೋದು ಯಾವಾಗ ನಮ್ಮಲ್ಲಿದ್ದ ವಸ್ತುಗಳು ಕಾಣೆಯಾಗ್ತದೋ ಆಗ ದೇವರ ಸ್ಮರಣೆ ಬರ್ತದಂತೆ. ಭಾಗವತದಲ್ಲಿ ಹೇಳುವಾಗ ಅದನ್ನೇ ಮಾತು ಹೇಳ್ತಾನೆ, ಯಸ್ಯಾನುಗ್ರಹಮಿಚ್ಛಾಮಿ ತದ್ವಿತ್ತಂ ವಿಧೋಮ್ಯಹಂ. ಯಾರ ಮೇಲೆ ನಾನು ಅನುಗ್ರಹ ಮಾಡಬೇಕು ಅಂತ ಇಟ್ಕೋತೀನೋ ಮೊದಲು ಅವರ ಸಂಪತ್ತನ್ನು ದೂರ ಮಾಡ್ತೀನಿ. ವಿಷ್ಣುತೀರ್ಥರ ಪ್ರಸಂಗದಲ್ಲಿ ಹೀಗೆ ಆಯಿತು. ಅವ್ರ ಸಂಪತ್ತೆಲ್ಲ ಹೊರಟೋಯ್ತು. ಎಲ್ಲ ಹೋದ್ಮೇಲೆ ಇನ್ನೇನು ಕೆಲಸ ಅಂತ ನೇರವಾಗಿ ಬಂದು ಆಚಾರ್ಯರ ಪಾದಕ್ಕೆ ಬಿದ್ದು ಸನ್ಯಾಸ ಕೊಡ್ರಿ ಅಂತ ಹೇಳಿದರು.
ಸನ್ಯಾಸ ಕೊಡ್ರಿ ಅಂತಂದ್ರೆ ಆಚಾರ್ಯರಂತಾರೆ ಸನ್ಯಾಸಕ್ಕೆ ಯೋಗ್ಯ ಸಮಯ ಬಂದಿಲ್ಲ, ಮನೆಗೆ ಹೋಗು ಅಂತ ಕಳಿಸ್ಬಿಟ್ರು. ನಿನ್ನೆ ಈ ಮಾತು ಕೊನೆಯಲ್ಲಿ ನಿಲ್ಲಿಸಿದ್ದೆ ನಾನು. ಯಾಕೆ ಸಮಯ ಬಂದಿದ್ದಿಲ್ಲ ಅಂತ ಕೇಳಿದ್ರೆ ಎರಡು ಕಾರಣ. ಒಂದು, ಚಾತುರ್ಮಾಸ್ಯ ಕಾಲ. ಚಾತುರ್ಮಾಸ್ಯ ಕಾಲದಲ್ಲಿ ಸನ್ಯಾಸ ಮೊದಲಾದ ಯಾವ ಕೆಲಸವನ್ನು ಮಾಡಬಾರದು ಅಂತ ಧರ್ಮಶಾಸ್ತ್ರ. ಆಗ ದೇವತೆಗಳು ಮಲಗಿರುವಂತಹ ಕಾಲ. ಎಲ್ಲ ದೇವತೆಗಳು ಮಲಗಿದಾಗ ನೀವೊಬ್ಬರೇ ಎದ್ದು ಕೂತ್ಕೊಂಡು ಏನು ಮಾಡ್ತೀರಿ? ಏನು ಮುಂಜ್ವಿ, ಏನು ಮದುವೆ, ಏನು ಜವಳ ಮಾಡೋದು? ಅದಕ್ಕೆ ದೇವತೆಗಳು ಮಲಗಿದಾಗ 4 ತಿಂಗಳು ಆಷಾಢದಿಂದ ಕಾರ್ತೀಕದವರೆಗೆ ಏನೇನೋ ಕಾರ್ಯಕ್ರಮಗಳನ್ನು ಮಾಡಬಾರ್ದು. ಅದಾದ ಮೇಲೆ ಮಾರ್ಗಶಿರ ಮಾಸದಿಂದ ನೀವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಆಚಾರ್ಯಂದ್ರು ಸಮಯಾಪೇಕ್ಷೆಯ ಉರ್ವೀಕ್ಷ. ಆಚಾರ್ಯರಿಗೆ ಉರ್ವೀಕ್ಷ ಅಂತ ಹೆಸರಂತ. ನಾರಾಯಣ ಪಂಡಿತಾಚಾರ್ಯರು ಕೊಟ್ಟ ಮತ್ತೊಂದು ಹೆಸರು ಉರ್ವೀಕ್ಷ. ಗಮಯಾಮಾಸ ಧಾಮತಂ, ಮನೆಗೆ ಹೋಗು ಅಂತ ಕಳಿಸ್ಬಿಟ್ರು. ಸರಿ ಅಂತ ಮನೆಗೆ ಹೋಗ್ಬಿಟ್ರು. ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಹೇಗಿದ್ರು? ನಮ್ಮಣ್ಣ ಬೇಡ ಅಂದನ, ಮನೆಯಾಗಿರಂತ ಹೇಳೋಣ, ಮುಗಿದು ಹೋತು. ಮನೆಯಾಗಿದ್ದ ಸಣ್ಣ ಊಟ ಮಾಡ್ಕೊಂಡಿದ್ರ ಆಯ್ತು ಅಂತಿದ್ರ. ನಾರಾಯಣ ಪಂಡಿತಾಚಾರ್ಯರು ವಿಷ್ಣು ತೀರ್ಥರು ಆಚಾರ್ಯರಿಗಾಗಿ ಕಾದದ್ದನ್ನ ಸಾಮಾನ್ಯವಾಗಿ ಹೇಳೋದಿಲ್ಲ, ಒಂದು ದೃಷ್ಟಾಂತ ಮೂಲಕವಾಗಿ ಹೇಳ್ತಾರೆ. ನ ಜಘಾಸ ನ ಸುಶ್ವಾಪ ನ ಜಹಾಸ ಸಧೀರ ಧೀಹಿ ಸಮಯಾರ್ಥಿ ಸ್ಮರನ್ ಜ್ಯೇಷ್ಠಂ. ಸಮಯ ಯಾವಾಗಾದೀತೋ, ಯಾವಾಗ ಅಣ್ಣ ನನಗೆ ಉದ್ಧಾರ ಮಾಡಿದ್ದಾನೋ, ಮೋಕ್ಷವನ್ನ ಕರುಣಿಸಿದ್ದಾನೋ ಅಂತ ಹೇಳಿ, ಸನ್ಯಾಸವನ್ನ ಕರುಣಿಸಿದ್ದಾನೋ ಅಂತ ಹೇಳಿ ಕಾಯ್ತಾ ಇದ್ದಾರಂತ. ಅದು ದೃಷ್ಟಾಂತ ಕೊಡ್ತಾರೆ. ರಾಮಂ ರಾಮಾನುಜೋ ಯಥಾ. ಹೇಗೆ ಭರತ 14 ವರ್ಷ ಕಳೆದ ಮೇಲೆ ರಾಮ ಬರ್ತಾನೆ ಅಂತ ಹೇಳಿದ್ದಕ್ಕೆ ಕಾಯ್ತಾ ಕೂತಿದ್ದೋ ಹಾಗೆ ಕೂತಿದ್ರು ಅಂತ ಹೇಳಿದ್ರು. ಈ ಶಬ್ದ ಭರತನಿಗೆ ಮತ್ತು ವಿಷ್ಣು ತೀರ್ಥರಿಗೆ ಮಾತ್ರ ಯೋಗ್ಯವಾದ ಶಬ್ದ ಅದು. ರಾಮಂ ರಾಮಾನುಜೋ ಯಥಾ. ಉಳಿದವರಿಗೆ ನಾವು ಆಡಬಾರ್ದು ಅದನ್ನು. ನಮಗೇನೋ ಒಂದು ಹುಚ್ಚು, ಯಾರಾದರೂ ಕಂಡುಬಿಟ್ರೆ ಸಾಕು ಅವ್ರಿಗೆಲ್ಲ ಹೇಳ್ಕೋತಿದ್ಬಿಡ್ತೀವಿ ಅಷ್ಟೇ ನಾವೆಲ್ಲ. ಭರತ ನಿಜವಾಗಿ 14 ವರ್ಷ ಏನು ಕಾದಿದ್ನಲ್ಲ ಅಣ್ಣನಿಗಾಗಿ, ವಾಲ್ಮೀಕಿಗಳು ರಾಮಾಯಣದಲ್ಲಿ ಉಲ್ಲೇಖ ಮಾಡುತ್ತಾರೆ. ನಂದಿಗ್ರಾಮ ಅಂತ ಒಂದು ಗ್ರಾಮ, ಅಯೋಧ್ಯೆ ಹತ್ತಿರದಲ್ಲಿರುವಂತಹ ಒಂದು ಹಳ್ಳಿ. ಅಲ್ಲೊಂದು ಕುಟೀರ ಮಾಡಿಕೊಂಡಿದ್ದ, ಪರ್ಣ ಕುಟೀರ, ಎಲೆಯಿಂದ ನಿರ್ಮಾಣ ಮಾಡಿದ ಒಂದು ಮನೆ. ಆ ಮನೆಯಲ್ಲೊಂದು ಸಿಂಹಾಸನ ಇಟ್ಟಿದ್ದ. ಸಿಂಹಾಸನದ ಮೇಲೆ ರಾಮದೇವರ ಪಾದುಕೆಗಳನ್ನು ಇಟ್ಟು ಕೆಳಗೆ ಕೂತ್ಕೋತಿದ್ದ. ಅಲ್ಲಿ ತಾನು ಬರಿಗಾಲಲ್ಲಿ ಕುಳಿತುಕೊಂಡು ನೆಲದ ಮೇಲೆ ಮಲಗುತ್ತಾ ಹೆಂಡತಿಯಿಂದ ದೂರ ಇದ್ದು ಅಲ್ಲಿಂದಲೇ ರಾಜ್ಯಭಾರ ಮಾಡ್ತಾ ಇದ್ದ. ಯಾಕೆ ಅಂದ್ರೆ ರಾಮ ಹೇಳಿದ್ದಾನೆ 14 ವರ್ಷ ಆದ್ಮೇಲೆ ಬರ್ತೀನಿ ಅಂತ. ಅವತ್ತು ಭರತ ಹೇಳಿದ್ದ, ನೀನು ಬರೋ ತನಕ ನಾನು ನಿನ್ನ ಹಾಗೆ ಬ್ರಹ್ಮಚರ್ಯ ವ್ರತವನ್ನ ಪರಿಪಾಲನೆ ಮಾಡ್ತೇನೆ, ನಿನ್ನ ಪಾದುಕೆಗಳನ್ನೇ ಸಿಂಹಾಸನದ ಮೇಲೆ ಇಟ್ಟು ನೋಡಿಕೊಳ್ತೇನೆ, ನೀನೇ ರಾಜ, ನಾನು ಸುಮ್ಮನೆ ಹೆಸರಿನಲ್ಲಿ ಸಹಿ ಹಾಕ್ತಿರ್ತೇನೆ ಅಂತ ಹೇಳಿದ್ದ. ನಾವು ರಾಮಾಯಣವನ್ನ, ರಾಮನ ಕಥೆಯನ್ನು ಬೇಕಾದಷ್ಟು ಕೇಳಿರ್ತೇವೆ. 14 ವರ್ಷಗಳ ಕಾಲ ಭರತ ಮಾಡಿದ ತಪಸ್ಸನ್ನು ಕೇಳಿರೋದಿಲ್ಲ. ಭರತ ಕಾಮನ ಅವತಾರ. ಕಾಮ 14 ವರ್ಷ ನಿಗ್ರಹಗೊಂಡಿತ್ತು ಅಂದ್ರೆ ಆಶ್ಚರ್ಯ ಆಗೋದಿಲ್ವಾ? ಒಂದು ಕ್ಷಣ ತಳಿಲಿಕ್ಕಾಗೋದಿಲ್ಲ ಕಾಮ ಬಂದ್ರೆ. ಅಂತ 14 ವರ್ಷಗಳ ಕಾಲ ಏನೂ ಮಾಡದೆ ವಿರಕ್ತವಾಗಿ ಇದ್ದದ್ದು ನೋಡಿದ್ರೆ ರಾಮಾಯಣದಲ್ಲಿ ಇದೊಂದು ಅಪೂರ್ವವಾದ ಕ್ಯಾರೆಕ್ಟರ್. ಇದು ಬೇರೆ ಕಡೆ ಸಿಗೋದಿಲ್ಲ. ರಾಮಂ ರಾಮಾನುಜೋ ಯಥಾ. ಅಷ್ಟು ಅದ್ಭುತವಾಗಿ 14 ವರ್ಷಗಳ ಕಾಲ ಕಾಯ್ದಂತೆ ವಿಷ್ಣು ತೀರ್ಥರು ಕಾಯ್ತಾ ಇದ್ದಾರಂತೆ. ಯಾವಾಗ ಅಣ್ಣ ಬರ್ತಾನೆ, ಯಾವಾಗ ನಂಗೆ ಆಶ್ರಮ ಕೊಡ್ತಾನೆ. ಏನ್ ಮಾಡ್ತಾ ಇದ್ರು? ನ ಜಘಾಸ. ತಿಂತಿರ್ಲಿಲ್ವಂತೆ, ಉಣ್ತಿರ್ಲಿಲ್ವಂತೆ, ಊಟ ಸೇರ್ತಿರ್ಲಿಲ್ಲ. ಯಾಕೆ? ಸನ್ಯಾಸ, ಅಣ್ಣ, ಅಣ್ಣ ಸನ್ಯಾಸ, ಇಷ್ಟೇ. ಗುರುಗಳು ಬರಬೇಕು, ಸನ್ಯಾಸ ನೀಡಬೇಕು. ಊಟನೇ ಮಾಡ್ತಿರ್ಲಿಲ್ವಂತೆ. ಎಷ್ಟು ಬೇಕೋ ಅಷ್ಟೇ ಊಟ ಮಾಡಬೇಕು. ದೇಹಧಾರಣೆಗೆ ಬೇಕಾಗುವಷ್ಟು ಊಟವನ್ನ ಮಾಡಬೇಕೇ ವಿನಃ ಊಟ ಮಾಡ್ತೀವಿ ಅಂತ ಬದುಕಬಾರ್ದು. ನಮ್ಮಲ್ಲಿ ಕೆಲವರು ಅದ ಪದ್ಧತಿ ಕೇಳ್ತಿರ್ತಾರೆ ನಮಗೆ, ಬದುಕುವುದಕ್ಕಾಗಿ ಊಟವೋ ಊಟಕ್ಕಾಗಿ ಬದುಕುವುದೋ, 2 ವಿಕಲ್ಪಗಳು. ನಮಗೆ 2ನೇ ವಿಕಲ್ಪನೆ ಚೆನ್ನಾಗಿ ಕಾಣಿಸ್ತದೆ. ಊಟಕ್ಕಾಗಿ ಬದುಕುವುದು, ನಾಳೇನು ಅಂತ ಕೇಳ್ಕೊಂಡೇ ಇವತ್ತು ಮಲಗ್ತೀವಿ ರಾತ್ರಿ ಮಲಗುವಾಗ.
ಮನೆಯಲ್ಲಿ ಕೆಲಸ ಮುಗಿಸಿರೋದಿಲ್ಲ ಇನ್ನು ಹೆಣ್ಮಕ್ಳು, ನಾಳೆ ಏನು ಮಾಡ್ತೀ ಅಂತ ಕೇಳೇ ಮಲ್ಕೊಳ್ಳೋದು ನಾವು. ಅದಕ್ಕೆ ಅವ್ರು ಹೇಳ್ತಾರೆ ಬೆಳಿಗ್ಗೆ ಎದ್ಮೇಲೆ ನೋಡಂತ ಇಷ್ಟ ಹೇಳ್ತಾರೆ ಅವರು. ಅಷ್ಟು ತಿಳ್ಕೊಬೇಕು ನಾವು. ಆದ್ರಿಂದ ನ ಜಘಾಸ, ಏನೂ ಹೆಚ್ಚಿನ ವಿಷಯ ಭೋಗಗಳಿಲ್ಲ, ದೇಹಧಾರಣೆಗೆ ಬೇಕಾದಷ್ಟು ಮಾತ್ರ. ನ ಸುಶ್ವಾಪ, ಗಾಢವಾದ ನಿದ್ರೆಯನ್ನ ಮಾಡಲೇ ಇಲ್ಲ. ಯಾಕೆ? ಅಣ್ಣ ಯಾವಾಗ ಬರ್ತಾನೋ ಗೊತ್ತಿಲ್ಲ, ಸಮಯ ಆದ್ಮೇಲೆ ಹೇಳಿ ಕಳಿಸ್ಬಿಟ್ರೆ ಅವ್ರು ಹೇಳಿ ಕಳಿಸ್ಬಿಡೋಣ, ನಾವು ಮಲ್ಕೊಂಡ್ಬಿಡೋಣ. ಹಂಗಾಗ್ಬಾರ್ದು. ನ ಸುಶ್ವಾಪ ನ ಜಹಾಸ, ನಗೋದು ಇಲ್ವೇ ಇಲ್ಲ. ಯಾವುದೋ ಒಂದು ಲೌಕಿಕ ವಿಷಯ ಹರಟಿ ಕೇಳಿ ಜೋರ್ಲೆ ನಕ್ಕು ಸಂತೋಷಪಟ್ಟು ಕುಣಿದು ಕುಪ್ಪಳಿಸಿದ್ದು ಯಾವುದೂ ಇಲ್ಲ. ಇದೆಲ್ಲ ಏನ್ ತೋರಿಸ್ತದೆ ಅಂದ್ರೆ ಮಹಾವೈರಾಗ್ಯವನ್ನು ತೋರಿಸ್ತದೆ. ನಮಗಿವೆಲ್ಲ ಉಲ್ಟಾವರಿ ಪೂರ್ಣ. ನಗೋದು ಅಂದ್ರೆ ಅಪ್ರತಿಮ ನಗತೀವಿ. ಒಮ್ಮೆ ನಗಲಿಕ್ಕೆ ಶುರು ಮಾಡಿಬಿಟ್ವಿ ಅಂದ್ರೆ ಎದುರಾಳಿ ನಮ್ಮ ನಗು ಕೇಳೇ ಓಡೋಗ್ಬಿಡ್ತಾನ ಅವನು. ಅವ್ನು ಯುದ್ಧ ಮಾಡೋದು ಬೇಡವೇ ಬೇಡ. ಈ ಭೀಮಸೇನ್ ದೇವರು ಮಹಾಭಾರತದಲ್ಲಿ ಸುಮ್ಮನೆ ಜೋರ್ಲೆ ಕೂಗಿದ್ಕೊಳ್ಳೆ ಸತ್ ಬಿಡ್ತಿರಂತ ಕೆಲವರೆಲ್ಲ, ಯುದ್ಧ ಮಾಡ್ತಾನೆ ಇರಲಿಲ್ಲ ಅವರು. ಹಂಗೆ ನಾವು ನಗ್ಲಿಕ್ಕೆ ಶುರು ಮಾಡಿದ್ರೆ ಸಾಕು, ಕೆಲವ್ರಿಗೆ ಎದುರಿಗೆ ಇದ್ದವ್ರಿಗೆಲ್ಲ ಹಾರ್ಟ್ ಫೇಲ್ ಆಗ್ಬಿಡ್ತದೆ. ಓ ನಕ್ಕಿದ್ದಕ್ಕೆ ಹೋದ್ರ ಒಳ್ಳೇದಾಯ್ತು ಅಂತ. ಹಾಗೆ ನ ಜಹಾಸ ಸ ಧೀರ ಧೀಹಿ, ಧೀರ ಧೀಹಿ ಇಷ್ಟು ತೀರ್ಥರಿಗೆ ಕೊಟ್ಟ ಹೆಸರು, ಧೈರ್ಯವಾದ ಬುದ್ಧಿ. ಅದು ಧೀರರು ಅಂತ ಇಷ್ಟೇ ಅರ್ಥ. ಅದಕ್ಕೆ ಧೀರ ಅಂತ ಯಾರಿಗೆ ಕರೀತಾರೆ ಅಂತ ಕೇಳಿದ್ರೆ ಕಾಳಿದಾಸ ಒಂದು ಮಾತು ಹೇಳ್ತಾನೆ, ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರಾಹ. ಯಾರಿಗೆ ಧೀರ ಅಂತ ಕರಿಬೇಕು ಅಂದ್ರೆ ಕುಮಾರ ಸಂಭವದಲ್ಲಿ ಹೇಳುವಾಗ ಒಂದು ಮಾತಂತಾನೆ, ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರಾಹ. ವಿಕಾರಗೊಳಿಸುವ ಪದಾರ್ಥಗಳು ನಮ್ಮ ಎದೆನಲ್ಲಿ ಇದ್ದಾಗಲೂ ನಾವು ವಿಕಾರಗೊಳ್ಳದೆ ಹೋದ್ರೆ ಅವನನ್ನ ಧೀರ ಅಂತ ಕರಿಬೇಕಂತ. ವಿಕಾರಗೊಳಿಸುವ ಪದಾರ್ಥಗಳು ನಮ್ಮ ಎದುರಿನಲ್ಲಿ ನೂರಾರು ಇರ್ತದೆ, ಸಾವಿರ ಪದಾರ್ಥಗಳು. ಇದನ್ನ ನೋಡಿದಾಗ ಮೋಹ, ಅದನ್ನು ನೋಡಿದಾಗ ಮೋಹ, ಇನ್ನೇನೋ ಬರ್ತಿರ್ತದೆ. ಅವೆಲ್ಲ ಪದಾರ್ಥಗಳು ಇದ್ದಾಗಲೂ ನಾವು ವಿಕಾರವನ್ನಗೊಳ್ಳದೆ ಹೋದರೆ ಮಾತ್ರ ನಾವು ಧೀರ ಅಂತ ಕರ್ಸ್ಕೊಳ್ತೀವಿ. ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರಾಹ. ಮನಸ್ಸಿನಲ್ಲಿ ಕಿಂಚಿತ್ತೂ ವ್ಯತ್ಯಾಸ ಆಗಬಾರ್ದಂತೆ, ಅವನನ್ನ ಧೀರ ಅಂತ ಕರಿಬೇಕಂತ. ನಮ್ಮ ಏನಿಲ್ಲೇ ಇಲ್ರಿ. ಏಕಾದಶಿ ದ್ವಾದಶಿ ನೆನಪಾಗ್ತಿರ್ತದೆ, ಮತ್ತೊಂದು ದಿವಸ ಇನ್ನೊಂದು ನೆನಪಾಗ್ತಿರ್ತದೆ. ಅಂಗಡಿ ಮುಂದೆ ಹೋಗ್ಬೇಕಾರ ಅಂಗಡಿ ಒಳಗೆ ಕಾಜಿನ ಡಬ್ಬ್ಯಾಗ ಹಾಕಿಟ್ಟದ್ ನೋಡಿದ್ಕೊಂಡು ನೆನಪಾಗ್ತಿರ್ತದೆ, ಬಾಯಾಗ ನೀರು ಬರ್ತಿರ್ತಾವ. ಅವು ತಿನ್ನಂಗಿಲ್ಲ ಬಿಡಂಗಿಲ್ಲ ಏನಿಲ್ಲ ಗೊತ್ತದ, ಆದ್ರೂ ಏನ್ ಮಾಡ್ಬೇಕ್ರಿ? ಕೆಲವರೆಲ್ಲ ಮಾತಾಡಿಸ್ತಿರ್ತಾರೆ, ಆಚಾರ ಅವು ನಾವೆಲ್ಲ ಪೂರ್ವಾಶ್ರಮದಾಗ ತಗೊಂಡದ್ದು ನೋಡ್ರಿ ಅಂತ ಹೇಳ್ತಿರ್ತಾರೆ. ನನಗೆ ಒಂದಿಬ್ರು ಹಿಂಗ್ ಬೆಟ್ಟಾದಾಗ ಹೇಳಿದ್ರು, ಏನಪ್ಪಾ ಅಂತ ಕೇಳಿದೆ ನಾನು. ಏನಪ್ಪಾ ಅಂತ ಕೇಳಿದ್ದಕ್ಕೆ ಪೂರ್ವಾಶ್ರಮದಲ್ಲಿ ನಾವು ತಗೊಳ್ಳೋದು ಅಂತ ಹೇಳಿದ್ರೆ ಅವರಂದ್ರು, ಈಗ್ಯಾಕೆ ಬಿಟ್ರಿ ಅಂತ ಕೇಳಿದೆ ನಾನು ಅವರಿಗೆ. ಪೂರ್ವಾಶ್ರಮದಾಗ ತಗೊಂಡ್ರಿ ಈಗ್ಯಾಕೆ ಬಿಟ್ರಿ ಅಂತ ಒಂದ ಮಾತು ಹೇಳಿದ್ರಿ, ನಿಮ್ ಸಹವಾಸ ಮಾಡಿದ್ದಕ್ಕಾದ್ರಿ. ನಿಮ್ ಸಹವಾಸ ಮಾಡಿದ್ದಕ್ಕಾದ್ರೆ ನಾ ಅಂದೆ ಒಳ್ಳೇದಾಗ್ಬಿಡು. ಕೆಲವು ಹಿಂಗೆ ಆಗ್ತಿರ್ತದೆ, ಅವರಿಗಾರ ಬೇಕಾಗಿರ್ತದೆ, ಆಚಾರ ಜೊತೆಗಿರ್ತಾರ, ತಿನ್ಲಿಕ್ಕೆ ಆಗ್ತಿರಂಗಿಲ್ಲ. ಮತ್ ಕನ್ಫರ್ಮ್ ಮಾಡ್ಕೋತಿರ್ತಾರೆ. ಆಮೇಲೆ ಆಚಾರ ಭೇಟಿ ಆದಾಗೆಲ್ಲ ಆಚಾರ ಮತ್ತೆ ಹೆಂಗ ತಗೊಳಿಕ್ ಬರ್ತದೋ ಇಲ್ಲೋ, ಹಂಗ ಹಿಂಗ ನಾವು ಅವಾಗೆಲ್ಲ ಇದು ಮಾಡ್ತಿದ್ವಿ, ಹಂಗೆಲ್ಲ ಇಲ್ಪ ಅಂತ ಇಷ್ಟು ಹೇಳ್ಬೇಕಾಗ್ತಿರ್ತದೆ. ಕೆಲವೊಂದು ನಮಗೂ ಭಾಳ ತ್ರಾಸ ಕೊಟ್ರ ಅಂದ್ರೆ ಹಿಂಗೆ ಹೇಳ್ತಿರ್ತೀವಿ, ಅವ್ರವ್ರ ಅನುಕೂಲ ತಕ್ಕಂಗೆ ಮಾಡೋದು ಅಂತ ಇಷ್ಟ ಹೇಳ್ಬಿಟ್ಟಿರ್ತೀವಿ. ಅದಕ್ಕೆ ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಗೇವ ಧೀರಾಗ. ವಿಕಾರಗೊಳಿಸುವ ವಸ್ತುಗಳು ಎದುರಿನಲ್ಲಿ ಇದ್ದಾಗಲೂ ವಿಕಾರಗೊಳ್ಳದೆ ಹೋದ್ರೆ ಅಂಥವರನ್ನ ಧೀರ ಅಂತ ಕರಿಬೇಕು. ವಿಷ್ಣು ತೀರ್ಥರು ಪೂರ್ವಾಶ್ರಮದಲ್ಲಿ ಮನೆಯಲ್ಲಿ ಇದ್ದಾಗ ಯಾವ ವಿಕಾರಕ್ಕೊಳಗಾಗ್ಲಿಲ್ಲ. ಊಟ ಬೇಕನ್ನಿಸ್ಲಿಲ್ಲ, ನಿದ್ದೆ ಬೇಕನ್ನಿಸ್ಲಿಲ್ಲ, ನಗು ಬೇಡ, ಮತ್ತೊಂದು ಬೇಡ, ಏನು ಬೇಡ. ಒಂದೇ ಒಂದು ತಲೆಯಲ್ಲಿದ್ದದ್ದು ಸಮಯಾರ್ಥಿ ಸ್ಮರಂಜೇಷ್ಠಂ ರಾಮಂ ರಾಮಾನುಜೋ ಯಥಾ. ಹೇಗೆ ಭರತ ರಾಮನಿಗಾಗಿ ಕಾಯ್ದಿದ್ನೋ ಹಾಗೆ ಯಾವಾಗ ಆಚಾರ್ಯರು ಅನುಗ್ರಹ ಮಾಡ್ತಾರೆ, ಪರಮಾನುಗ್ರಹ ಪೂರ್ವಕವಾಗಿ ಸನ್ಯಾಸವನ್ನಿಡ್ತಾರೆ ಅಂತ ಕಾಯ್ತಾ ಇದ್ದದ್ದು. ರಾಜ್ಯೇ ಕಥಂಚಿನ್ನಿಕ್ಷಿಪ್ಯ ರಾಜಾನಂ ವಿರಹಾರ್ಧಿತಂ ಅವತಾರ ಭುವಂ ಪ್ರಾಯಾತ್ ಭಗವಾನ್ ಶರದತ್ಯಗೆ. ಶರದೃತು ಮೀರಿದಾಗ ಮುಗಿದಾಗ ಆಚಾರ್ಯರು ಚಾತುರ್ಮಾಸ್ಯ ಕುಳಿತವರು ಎದ್ದು ಬಂದ್ರು. ಇದು ಶರದತ್ತೆಗೆ ಏನೋ ಶಬ್ದಕ್ಕೆ ಚಾತುರ್ಮಾಸ್ಯ ಮುಕ್ತಾಯ ಮಾಡಿ ಮಾರ್ಗಶಿರ ಮಾಸದಲ್ಲಿ
ಯಾಕೆ? ಹೇಮಂತ ಋತು ಬರ್ತದೆ, ಮಾರ್ಗಶಿರ ಮಾಸ ಬಂದ ಕೂಡಲೇ ಹೇಮಂತ ಋತು ಬರಬೇಕು. ಆ ಶರದ್ ಋತು ಮುಗಿದಾಗ ಶರದತ್ತೆಗೆ ಮಾರ್ಗಶೀರ್ಷ, ಶರದ್ ಋತು ಮುಗಿದು ಮಾರ್ಗಶೀರ್ಷ ಬಂದಾಗ ಹೊರಟು. ಯಾವಾಗ ಕೂಡೇಪಾಡಿಲ್ ಎಂಬ ಊರಿನ ಮಠದಿಂದ ಹೊರಟರು, ಜಯಸಿಂಹರಾಜನಿಗೆ ನಿತ್ಯ ಉಪನ್ಯಾಸ ಪಾಠ ಆಚಾರ್ಯ ಸಂಪರ್ಕಕ್ಕೆ ಒಳಗಾಗಿ ಅವನಿಗಿಷ್ಟು ಆಚಾರ್ಯನ ಹಚ್ಕೊಂಡ್ಬಿಟ್ಟಿದ್ದ ಅಂತಂದ್ರೆ, ಹೋಗುವಾಗ ದುಃಖ ತಪ್ತನಾಗಿ ಆಚಾರ್ಯ ಒಂದು ಮಾತು ಹೇಳ್ಬಿಟ್ಟಂತೆ, ನಂಗೆ ಈ ರಾಜ್ಯ ಬೇಡ, ಯಾವುದು ಬೇಡ, ನಂಗೆ ನಾನು ನಿಮ್ಮ ಜೊತೆಗೆ ಬಂದ್ಬಿಡ್ತೀನಿ, ನೀವೆಲ್ಲ ಹೋಗ್ತೀರೋ ನಿಮ್ಮ ಹಿಂದೆ ಬೆನ್ನು ಹತ್ಕೊಂಡೇ ಬಂದ್ಬಿಡ್ತೀನಿ. ಕೆಲವು ಹಂಗೆ ಆಗ್ತಿರ್ತದ್ರಿ, ಬಹಳ ಪ್ರಭಾವ ಆಗಿಬಿಡ್ತೀವಿ ಅಂದ್ರೆ ಆಚಾರದು ಅಂದ್ರೆ ಆಚಾರ್ಯದಿಂದ ಬೆನ್ನು ಹತ್ಬಿಡ್ತಾರೆ ಕೆಲವು. ಆಚಾರ್ಯ ಪಜೀತಿ, ಅವ್ರನ್ನ ಅವ್ರ ಮನೆಗೆ ಇಟ್ಕೊಳಿಕ್ ರೆಡಿ ಇರ್ತಿರಂಗಿಲ್ಲ. ಇವಾಗ ಅದೇ ಏನಾಗಿತ್ತು ಅಂದ್ರೆ ಈ ಪ್ರಕಾರವಾಗಿ ನೋಡ್ರಿ, ಕೃಷ್ಣ ಎಲ್ಲಾ ಬ್ರಾಹ್ಮಣ ಸ್ತ್ರೀಯರಿಂದ ಅನ್ನವನ್ನ ಸ್ವೀಕಾರ ಮಾಡಿದ್ನಂತ. ಇದು ವೃಂದಾವನದಲ್ಲಿ ಒಂದು ಘಟನೆ ಹೇಳ್ತಾರೆ. ಅನ್ನ ಸ್ವೀಕಾರ ಮಾಡಿದ ಮೇಲೆ ಅನ್ನ ಕೊಟ್ಟ ಬ್ರಾಹ್ಮಣ ಪತ್ನಿಯರು ಒಂದು ಮಾತು ಹೇಳಿದರು, ಕೃಷ್ಣ ಹೆಂಗೂ ಅನ್ನ ಕೊಟ್ಬಿಟ್ಟಿವಿ, ನಿಮಗೆಲ್ಲ ಆಗೋಗ್ಬಿಡ್ತು, ಇನ್ನು ನಾವೇನ್ ಮನೆಗೆ ಹೋಗೋ ತಯಾರಿಯಲ್ಲಿ ಇಲ್ಲ, ನಿಮ್ ಜೊತೆಗೆ ಬಂದ್ಬಿಡ್ತೀವಿ ಅಂತ ಹೇಳಿದ್ರು. ನಿಮ್ ಜೊತೆಗೆ ಬಂದ್ಬಿಡ್ತೀವಿ ಅಂತ. ಕೃಷ್ಣ ಅಂದ, ಏನ್ ಮಾಡ್ತೀರಿ ಮನೆಗೆ ಬಂದು ಅಂದ. ಅವ್ರು ಒಂದೇ ಮಾತು ಹೇಳಿದ್ರು, ನಾವು ಮನೆಗೆ ಹೋಗ್ಯಾರ ಏನ್ ಮಾಡ್ಬೇಕಾಗ್ಯದ ಅಂತ ಕೇಳಿದ್ರು. ನೋಡ್ರಿ, ಎಲ್ಲಿ ಜಾಗ ಇದೆ ಅಲ್ಲಿ ಕೂತ್ಕೋಬೇಕು, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಹೊರಗಡೆಗೆ ಜಾಗ ಇದ್ರೆ ಹೊರಗಡೆ ಕೂತ್ಕೊಂಡ್ಬಿಡ್ಬೇಕು. ಅದು ಇರ್ಲಿ, ಅವ್ರಿಗೆ ಗೊತ್ತಾಗಬೇಕು, ಹೇಳ್ಬೇಕು ಯಾರೊಬ್ರು. ಶ್ರೀಹರಿ. ಆದ್ರಿಂದ ಕೃಷ್ಣ ಅಂತಾನೆ, ನೀವು ಬಂದು ಏನ್ ಮಾಡ್ತೀರಿ ಅಂತ. ಅದು ಕೃಷ್ಣ ಅನ್ನ ಕೊಟ್ಟಿದ್ದಕ್ಕೆ ಅವನ ಪ್ರಭಾವ, ಕೃಷ್ಣನ ಮೇಲಿನ ಪ್ರೀತಿಯಿಂದ ಬೆನ್ನತ್ತಿಕೊಂಡು ಹೋಗ್ಬಿಡ್ತೇನೆ ಅಂತ ಕೃಷ್ಣ ಹೇಳ್ದ, ಬರಬೇಡ್ರಿ ಎಂದ. ಇದು ಪ್ರಭಾವ. ಕೆಲವು ಕ್ಷಣ ಇರ್ತದೆ ಪ್ರಭಾವ, ಯಾವಾಗ್ಲೂ ಪಿತ್ತಿದ್ದಂಗದು ಸ್ವಲ್ಪ ಹೊತ್ತು ಏರಿರ್ತದೆ, ಆಮೇಲೆ ಇಳಿತದೆ ತಾನೇ. ಅದು ಇಳಿದ ಮೇಲೆ ನೆನಪಾಗ್ತದೆ ನಮ್ಮ ಮನಿ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಆ ಪಿತ್ತ ಆದಷ್ಟು ಹೊತ್ತು ಸುಮ್ಮನಿ ಕಟ್ಟಿ ಮೇಲೆ ಕುತ್ಕೊಂಡಿರ್ರಿ, ತಲೆ ಎಷ್ಟೇ ತಿರುಗವಲ್ತ್ಯಾಕ, ಮನೆಯೂ ತಿರುಗಿದಂಗೆ ಕಾಣಿಸ್ವಲ್ತ್ಯಾಕ, ಅಲ್ಲೇ ಕುತ್ಕೊಂಡಿರ್ರಿ, ಮುಗಿದ್ಮೇಲೆ ಒಳಗೆ ಹೋಗ್ರಿ. ಕೃಷ್ಣ ಎಲ್ಲರೂ ಮನೆ ಕಳಿಸಿ, ಯಾಕಂದ್ರೆ ಪ್ರಭಾವ ಹಾಗಿರ್ತದ್ರಿ ಅದು. ಅದಕ್ಕೆ ಜಯಸಿಂಹರಾಜ ಅಂದ, ನಾನು ಬಂದ್ಬಿಡ್ತೀನಿ ಅಂತ. ನಿಜವಾಗಿಯೂ ಕೂಡ ಆಚಾರ್ಯ ಪ್ರಭಾವಕ್ಕೆ ಒಳಗಾದ ಜಯಸಿಂಹನಾದದ್ದರಿಂದ ಅವನಿಗೆ ನಿಜವಾಗಿಯೂ ಆಚಾರ್ಯ ಮೇಲೆ ಭಕ್ತಿ ಬಂದ್ಬಿಟ್ಟಿತ್ತು. ಅವನು ಸುಜೀವಿ. ಆಚಾರ್ಯ ಏನ್ ಹೇಳಬೇಕು? ಆಚಾರ್ಯ ಏನ್ ಹೇಳಬೇಕು? ಇವನಿಗೊಂದು ವಿಷಾದ ಬಂತೀಗ, ಆಚಾರ್ಯನ ಬಿಟ್ಟಿರ್ಲಾರೆ ಅಂತ ಒಂದು ವಿಷಾದ ಬಂತು. ಹೇಗೆ ಕೃಷ್ಣನ ಸನ್ನಿಧಾನದಲ್ಲಿ ಇದ್ದ ಅರ್ಜುನ ಯುದ್ಧ ಮಾಡಲಾರೆ ಅಂತ ತಿಳಿದುಕೊಂಡು ಹೇಳಿ ವಿಷಾದಕ್ಕೆ ಒಳಗಾಗಿದ್ದ, ನಮ್ಮ ಸಂಬಂಧಿಕರನ್ನೆಲ್ಲ ನಾನು ಕೊಲ್ಲಬೇಕಾಗ್ತದೆ ಏನೋ ಅಂತ ತಿಳ್ಕೊಂಡು ದುಃಖಪಟ್ಟಿದ್ದ. ಆಗ ಹೇಗೆ ಕೃಷ್ಣ ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ ಅಂತ ಹೇಳಿ ಉಪದೇಶವನ್ನ ಮಾಡಿ ಅರ್ಜುನನಿಗೆ ಯುದ್ಧಕ್ಕೆ ತೊಡಗಿಸಿದನೋ, ಅದೇ ರೀತಿಯಾಗಿ ಆಚಾರ್ಯರು ಕ್ಷತ್ರಿಯನಾದ ಜಯಸಿಂಹರಾಜನಿಗೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವಃ. ನೋಡು, ಜಯಸಿಂಹರಾಜ ಕೃಷ್ಣನ ಆದೇಶ, ನಾವೆಲ್ಲರೂ ನಮ್ಮ ನಮ್ಮ ಕರ್ಮಗಳನ್ನ ಮಾಡಿಯೇ ಸಿದ್ಧಿಯನ್ನು ಪಡೆದುಕೊಳ್ಬೇಕೇ ವಿನಃ ಇದನ್ನು ಬಿಟ್ಬಿಡ್ತೀನಿ, ತ್ಯಾಗ ಮಾಡ್ತೀನಿ, ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಅಂತನೋದು ಸರಿಯಲ್ಲ. ಸ್ವಕರ್ಮಣ ತಮಭ್ಯರ್ಚ. ಕೃಷ್ಣ ಹೇಳಿದ ಸೂತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ, ನೀವೆಲ್ಲ ನನ್ನ ಹತ್ರ ಬರಬೇಕು, ನನ್ನ ಪ್ರೀತಿ ಸಂಪಾದನೆ ಮಾಡಬೇಕು, ನಿಮಗೆಲ್ಲ ಆತ್ಮೋದ್ಧಾರ ಆಗಬೇಕು ಅಂದ್ರೆ ಅವರಿವರು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಎಲ್ಲಿದ್ದೀರಿ, ನಿಮ್ಮ ಕರ್ಮ ಏನಿದೆಯೋ ಆ ಕರ್ಮವನ್ನ ಸರಿಯಾಗಿ ಪರಿಪಾಲನೆ ಮಾಡ್ರಿ, ಸಾಕಷ್ಟೇ. ಅದೇ ನನ್ನ ಪ್ರೀತಿಯನ್ನು ಗೊಳಿಸುವಂತಹದ್ದು. ಕೃಷ್ಣ ಹೇಳಿದ ಮಾತನ್ನೇ ಆಚಾರ್ಯ ಜಯಸಿಂಹನಿಗೂ ಹೇಳಿ, ರಾಜ್ಯೇ ಕಥಂಚಿನ್ ನಿಕ್ಷಿಪ್ಯ ರಾಜಾನಂ ವಿರಹಾರ್ಧಿತಂ. ವಿರಹದಿಂದ ಅಯ್ಯೋ ಆಚಾರ್ಯ ಹೊರಟು ಹೋಗ್ಬಿಟ್ರೆ ನನ್ನ ಕಥೆ ಏನು ಅಂತಿದ್ರೆ, ಅಂತಹ ರಾಜಾನಂ ಜಯಸಿಂಹನನ್ನ ಅಲ್ಲೇ ಉಳಿಸಿ ನೀನು ಕ್ಷತ್ರಿಯನಪ್ಪ, ರಾಜ್ಯ ಪರಿಪಾಲನೆ ಮಾಡಬೇಕು ಅಂತ ಹೇಳಿದವರಾಗಿ ಅವತಾರ ಭುವಂ ಪ್ರಾಯಾತ್ ಭಗವಾನ್ ಶರದತ್ತೆಗೆ. ಅವತಾರ ಭೂಮಿ ಯಾವುದು? ಪಾಜಕ ಕ್ಷೇತ್ರ.
ಅಲ್ಲಿಗೆ ಬಂದರು. ನೋಡ್ರಿ, ಇಡೀ ಸುಮಧ್ವ ವಿಜಯದಲ್ಲಿ 15ನೇ ಸರ್ಕದಲ್ಲಿ ಮಾತ್ರ ಪಾಜಕಕ್ಕೆ ಬಂದ್ರು ಅಂತಿದೆ, ಇನ್ನೆಲ್ಲಿ ಇಲ್ವೇ ಇಲ್ಲ. ಯಾವಾಗ 3ನೇ 4ನೇ ಸರ್ಗದಲ್ಲಿ ಮನೆ ಬಿಟ್ರು ಅಂತಿದೆಯೋ, ಆ ತಮ್ಮನ ಹುಡ್ತಾನೆ ಅಂತ ಹೇಳಿಕ್ ಹೋದಾಗ ಏನ್ ತಿರುಗಿ ಬಂದ್ರಲ್ಲ, ಅದಾದ್ಮೇಲೆ ಇಲ್ಲಿವರೆಗೆ ಮನೆಗೆ ಹೋಗಿಲ್ಲ ಲೆಕ್ಕದಲ್ಲಿ. ಮಧ್ಯದಲ್ಲಿ ಹೋಗಿದ್ರೆ ಗೊತ್ತಿಲ್ಲ. ಪಂಡಿತಾಚಾರ್ಯ ಹೇಳಿದ್ದು ಇವತ್ತು ಹೇಳಿದ್ದಾರೆ, ಅಂದ್ರೆ ಈ ಸರ್ಗದಲ್ಲಿ ಹೇಳಿದ್ದಾರೆ. ಅವತಾರ ಭುವಂ ಪ್ರಾಯಾತ್ ಭಗವಾನ್ ಶರದತ್ಯಯೇ. ಆಗ ಪಾಜಕಕ್ಕೆ ಬಂದಿದ್ದಾರೆ. ಬಂದಾಗ ತಮ್ಮನಿಗೆ ಭಾರಿ ಖುಷಿ. ಮನೆಗೆ ಬಂದ್ರಲ್ಲ, ಕರೆದು ಕೂಡಿಸಿ ಪಾದಪೂಜೆ ಮಾಡಿ, ಮನೆಯಲ್ಲೇನಿತ್ತು ಪೂಜೆ ಮಾಡ್ಲಿಕ್ಕೆ ಏರಿ ಮನೆಯಲ್ಲಿ ಇದ್ದದೆಲ್ಲ ಹೋಗ್ಬಿಟ್ಟಿತ್ತಲ್ಲ, ಕೂಡಿಸಿ ಸನ್ಯಾಸ ಸ್ವೀಕಾರ ಮಾಡಬೇಕು, ಅನುಗ್ರಹ ಮಾಡ್ರಿ ಅಂತ ಹೇಳಿದಾಗ ಆಚಾರ್ಯರೇ ಪರಮಾನುಗ್ರಹ ಪೂರ್ವಕವಾಗಿ ಅವರಿಗೆ ಸನ್ಯಾಸವನ್ನು ನೀಡಿದರು ಅಂತ 96, 97, 98 3 ಶ್ಲೋಕಗಳಲ್ಲಿ ವಿಷ್ಣು ತೀರ್ಥರಿಗೆ ಸನ್ಯಾಸ ನೀಡಿದ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಹೇಗಿತ್ತು ಸನ್ಯಾಸಕ್ಕೆ, ಏನೇನು ಕಾರಣಗಳು, ಯಾವುದಕ್ಕಾಗಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಂಡ್ರು. ವಿಶುದ್ಧ ದ್ವಿಕುಲಂ ಶ್ರೌತಂ ಶುಚಿಂ ಕೃತ ಪಿತೃಕ್ರಿಯಂ ವಿರಕ್ತಂ ವಿಷಯಾನ್ ಭುಕ್ತ್ವಾ ವ್ಯಧಾನ್ ಮಧ್ವೋನುಜಂ ಯತಿಂ. ವಿಶುದ್ಧ ದ್ವಿಕುಲಂ, ಇದು ಬಹಳ ದೊಡ್ಡ ಮಾತು. ಎರಡೂ ಕುಲಗಳು ಶುದ್ಧವಾಗಿದ್ರೆ ಮಾತ್ರ ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕೆ ಬರ್ತದಂತ. ತಂದೆ ಕುಲ ತಾಯಿಯ ಕುಲ ಎರಡೂ ಕುಲಗಳು ಶುದ್ಧವಾಗಿ ಇರಬೇಕಂತ. ಶ್ರೀಮದ್ ಟೀಕಾಕೃತ್ಪಾದರು ನ್ಯಾಯಸುಧೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪಂಡಿತಾಚಾರ್ಯ ಇದೇ ಮಾತು ಹೇಳಿದ್ದು ಮುಂದೆ 16ನೇ ಸರ್ಗದ ಪ್ರಾರಂಭದಲ್ಲಿಯೇ ಬರ್ತದೆ. ಒಂದು ಮಂತ್ರ ಸಿದ್ಧಿಯಾಗುವುದಕ್ಕೆ, ಒಂದು ವೇದ ಮಂತ್ರಗಳು ನೀವು ಅಂದುಕೊಂಡದ್ದನ್ನ ಫಲ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಉಭಯ ವಂಶ ಶುದ್ಧಿ ಅಂತ ಕೇಳುತ್ತಾರೆ. ಎರಡೂ ವಂಶಗಳಲ್ಲಿ ಶುದ್ಧಿ ಇದ್ರೆ ಅಂಥ ಮನೆತನದಲ್ಲಿ ಹುಟ್ಟಿ ಬಂದ ವ್ಯಕ್ತಿಗೆ ಮಾತ್ರ ಮಂತ್ರ ಸಿದ್ಧಿ ಆಗ್ತದಂತೆ, ಅವನಿಗೆ ಮಾತ್ರ ಸನ್ಯಾಸ ಗಟ್ಟಿ ಉಳಿತದಂತೆ. ಇಲ್ಲದೆ ಇದ್ರೆ ಸನ್ಯಾಸ ಉಳಿಯೋದಿಲ್ವಂತ. ಎಷ್ಟು ಗಂಭೀರ ಇದೆ. ಸುಮ್ಮನೆ ಸನ್ಯಾಸ ತಗೊಳ್ತೀವಿ ಅಂದ್ರೆ ಆಗ್ತದ? ಎಲ್ಲಾದ್ರೂ ವೈರಾಗ್ಯ ಬಂದ ಮಾತ್ರಕ್ಕೆ ನಡೆಯೋದಿಲ್ಲ. ವಿಶುದ್ಧ ದ್ವಿಕುಲಂ, ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಕದಲ್ಲಿ ವಿಶುದ್ಧ ದ್ವಿಕುಲಂ ಇತ್ಯಾದಿ ಹೇತು ಗರ್ಭಂ ಅಂದಿದ್ದಾರೆ. ವಿಶುದ್ಧ ದ್ವಿಕುಲತ್ವಾತ್, ಸನ್ಯಾಸ ಕೊಡ್ಲಿಕ್ಕೆ ಏನು ಕಾರಣ? ತಾಯಿ ವಂಶ ತಂದೆ ವಂಶ ಎರಡೂ ಶುದ್ಧ ಇತ್ತಾದ್ರಿಂದ ಸನ್ಯಾಸ ಕೊಟ್ಟಿದ್ದಾರೆ. ಏನ್ ಹಂಗಂದ್ರೆ ಆ ಶುದ್ಧಿ ಅಂದ್ರೆ ಏನಂತ ಹೇಳಬೇಕು? ತಂದೆ ಮನೆತನದಲ್ಲಾಗ್ಲಿ ತಾಯಿ ಮನೆತನದಲ್ಲಾಗ್ಲಿ ಯಾವ ತರಹದ ಅನ್ಯಾಯಗಳು ಅವಿನೀತಿಗಳು ದುರಾಚಾರಗಳು ಆಗಿರಬಾರದು. ಅಂಥ ವ್ಯಕ್ತಿ ಮಾತ್ರ ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕೆ ನೋಡ್ರಿ, ಇದು ಪರಮಶುದ್ಧ ಸನ್ಯಾಸವನ್ನ ಸ್ವೀಕಾರ ಮಾಡುವ ಕ್ರಮ. ಸುಮ್ಮನೆ ಬೇಸರ ಬಂದಿತ್ತು, ನಿನ್ನೆ ರಾತ್ರಿ ಪಾರ್ಟಿಗೆ ಹೋಗಿದ್ವಿ, ನಿನ್ನೆ ರಾತ್ರಿ ಪಾರ್ಟಿ ಒಳಗಿದ್ದಾಗ ಯಾರೋ ಒಬ್ಬ ಫ್ರೆಂಡ್ ಅಂದ್ಬಿಟ್ಟ, ನೀನೇನು ಉಪಯೋಗ ಇಲ್ಲ ಅಂತ ಬೈದು ಬಿಟ್ಟ, ಅದಕ್ಕೆ ಇನ್ನು ನಾನು ಜನ್ಮದುದ್ದಕ್ಕೂ ಪಾರ್ಟಿಗೆ ಹೋಗೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಅವತ್ತು ರಾತ್ರಿನೇ ಸ್ವಾಮಿಗಳ ಹತ್ರ ಹೋಗ್ಬಿಟ್ಟೆ. ಸ್ವಾಮಿ ನಿನ್ನೆ ಪಾರ್ಟಿಲು ಹಿಂಗೆ ಅಂದ್ಬಿಟ್ರು, ಬೇಡ ನಂಗೆ ಈ ಪ್ಯಾಂಟು ಶರ್ಟು ಏನು ಬೇಡ ನಂಗೆ, ಮತ್ತೇನು ಬೇಕು ಅಂತ ಸ್ವಾಮಿಗಳು ಕೇಳಿದ್ರಂತ. ನೀವು ಹಾಕೊಂಡು ಲಂಗೋಟಿ ನಂದು ಕೊಡೋದಿಲ್ಲ, ಬೇರೆ ಲಂಗೋಟಿ ಕೊಡ್ತೀರಿ ತಗೋ ಅಂತ ಹೇಳಿ ಸ್ವಾಮಿಗಳು ಲಂಗೋಟಿ ಹಾಕ್ಸಿದ್ರು. ಮಾರನೇ ದಿವಸ ಬೆಳಿಗ್ಗೆ ಎದ್ದು ಸ್ವಚ್ಛ ತಲೆ ಬಳಸ್ಕೊಂಡು ಶಿಂಗ್ ಅಂತ ಕೂತ್ಬಿಟ್ರೆ. ಸನ್ಯಾಸಿಗಳವರೆಲ್ಲ ಇವತ್ತು ಮೋಸ ಮಾಡಬಹುದು, ಇವತ್ತು ಉತ್ಸಾಹದ ಭರದಲ್ಲಿ ಸನ್ಯಾಸಿಗಳಾಗಿರಬಹುದು, 2 ದಿವಸ ನಮಸ್ಕಾರ ಚಮತ್ಕಾರ ಆಗಿರಬಹುದು. 8-10 ವರ್ಷ ಕಳೆದ ಮೇಲೆ ಕಲಿಯುಗ ಬಹಳ ತಡ ಆಗೋದಿಲ್ಲ, ತೋರ್ಸೇ ಬಿಡ್ತದೆ, ತನ್ನ ಪರಿಣಾಮ ತೋರ್ಸೇ ಬಿಡ್ತದೆ. ಅದರಿಂದ ಸನ್ಯಾಸ ಸ್ವೀಕಾರ ಮಾಡುವಾಗ ಬಹಳ ಎಚ್ಚರ ಬೇಕು. ಮೊದಲನೇದ್ದು ವಿಶುದ್ಧ ದ್ವಿಕುಲಂ, ಎರಡನೇದ್ದು ಶ್ರೌತಂ, ಶಾಸ್ತ್ರಾಧ್ಯಯನ ಆಗಿರಬೇಕು. ಶಾಸ್ತ್ರಾಧ್ಯಯನ ಆಗದೆ ಇದ್ರೆ ಸರ್ವಾತ್ಮನ ಸನ್ಯಾಸವನ್ನ ಸ್ವೀಕಾರ ಮಾಡೋ ಹಂಗಿಲ್ಲ. ಇನ್ನೂ ಅವನು ಚಿಕ್ಕವನಿದ್ರೆ ಆಯಿತು, ಸನ್ಯಾಸ ಸ್ವೀಕಾರ ಮಾಡಿ ಅಧ್ಯಯನ ಮಾಡಬೇಕು. ದೊಡ್ಡವನಾಗಿದ್ರೆ ಅಧ್ಯಯನ ಮಾಡಿ ಸನ್ಯಾಸ ಸ್ವೀಕಾರ ಮಾಡಬೇಕು, ಅಧ್ಯಯನ ಮಾಡದೆ ಸನ್ಯಾಸ ಸ್ವೀಕಾರ ಮಾಡಬಾರದು. ಶುಚಿಂ, ಮನಸ್ಸು ಮಾತು ದೇಹ ಇವನದ್ದು ಶುದ್ಧ ಆಗಿರಬೇಕು ಸ್ವಂತಕ್ಕೆ. ಆಮೇಲೆ ಕೃತ ಪ್ರತಿಕ್ರಿಯಂ, ತಂದೆಗಾಗಿ ಮಾಡಬೇಕಾದ ಶ್ರಾದ್ದಾದಿಗಳನ್ನೆಲ್ಲವನ್ನ ಮಾಡಿಬಿಟ್ರು. ಕೊನೆ ಶ್ರಾದ್ದ ಅಲ್ಲ, ಇನ್ಯಾರು ಮಾಡೋರು ನೋಡ್ರಿ. ಆಚಾರ್ಯರ ತಮ್ಮಂದಿರು ಪೂರ್ವಾಶ್ರಮದಲ್ಲಿ ಮಾಡಿದ ಶ್ರಾದ್ದ ವಿಷ್ಣು ತೀರ್ಥ ಇವರದ್ದು, ಮಧ್ಯಗೇಹ ಭಟ್ಟರದ್ದು, ಅವರ ತಾಯಿದು ಕೊನೆ ಮುಗೀತು. ಮುಂದೆ ಯಾರು ಅವರ ಮನೆತನದಲ್ಲಿ ಇದ್ರೋ, ಅವರ ಕಕ್ಕನ ಮಕ್ಕಳು ಯಾರಿದ್ರೋ ಅವ್ರು ಮಾಡಿದ್ರೆ ಗೊತ್ತಿಲ್ಲ ನಮಗೆ. ಆದ್ರೆ ಅಣ್ಣ ತಮ್ಮಂದಿರಲ್ಲಿ ಇಬ್ಬರಲ್ಲಿ ಅಣ್ಣ ಮೊದಲೇ ಹೋಗಿದ್ರು, ತಮ್ಮ ಈಗ ಹೊರಟರು. ತಮ್ಮನ ಭಾಗ್ಯ ಏನು ಅಂದ್ರೆ ಅಪ್ಪನ ಎಲ್ಲ ಕಾರ್ಯಗಳನ್ನ ಮುಗಿಸಿ
ಅಪ್ಪನ ಶ್ರಾದ್ದವನ್ನ ಮುಗಿಸಿ ಕೊನೆಗೆ ತಮ್ಮದು ಶ್ರಾದ್ದವನ್ನ ಮಾಡಿಕೊಂಡು ಆತ್ಮಶ್ರಾದ್ದ ಅಂತ ಕರೀತಾರೆ. ಅದನ್ನೂ ಮುಗಿಸಿಕೊಂಡು ನಮ್ಮ ಹೆಸರಿನಲ್ಲಿ ನಾವೇ ಶ್ರಾದ್ದವನ್ನ ಮಾಡಿಕೊಳ್ಳೋದು, ಪಿಂಡ ಪ್ರದಾನ ಮಾಡಬೇಕು. ಎಷ್ಟು ಕಷ್ಟ ಇದೆಲ್ಲ. ಸನ್ಯಾಸ ಅಂದ್ರೆ ಸುಮ್ಮನೆ ಆಗ್ತದ? ನಮ್ಮ ಹೆಸರಿನಲ್ಲಿ ನಾವೇ ಯಾರದೋ ಪಿಂಡ ಇಡೋ ನೋಡಿದ್ರೇನೆ ತಲೆ ತಿರುಗ್ತಿರ್ತದೆ ಕೆಲವರಿಗೆಲ್ಲ. ಇನ್ ಕೆಲವರಿಗೆ ಪಿಂಡ ಅನಬೇಡ್ರಿ, ಮನೆಯಲ್ಲೆಲ್ಲ ಅಂತ ಶಬ್ದ ಆಡಬಾರ್ದು, ಅದೇನೋ ಭಾರಿ ಅಮಂಗಲ ಶಬ್ದ, ಅದು ಈ ನಮೂನಿ ವೈರಸ್ ಇದ್ದಂಗೆ ಗಾಳಿಯಾಗ ಹಾಯ್ದು ಬಂದು ಹಿಂಗೇನೋ ಡಂಬನಿಸ್ಬಿಡ್ತದೆ ಅಂತ ತಿಳ್ಕೊಂಡು ಹೇಳಿ ಗಾಬರಿ ಆಗ್ತಿರ್ತಾರೆ ಕೆಲವರೆಲ್ಲ. ಅಂಥವೆಲ್ಲ ಏನಿಲ್ಲ ಶಾಸ್ತ್ರದಲ್ಲಿ, ಅಂಥವು ಯಾವುದೂ ಇಲ್ಲ. ಅಮಂಗಳ ಪಂಗಳ ಇಲ್ಲೇ ಇಲ್ಲ, ಎಲ್ಲ ನಮ್ಮಲ್ಲಿ ಎಲ್ಲವೂ ಮಂಗಳವೇ. ಹಾಗಾಗಿ ಪಿತೃಕ್ರಿಯಂ ಶ್ರಾದ್ದವನ್ನ ಮುಗಿಸಿದ್ರು. ವಿರಕ್ತಂ ವಿಷಯಾನ್ ಭುಕ್ತ್ವ, ವಿಷಯಗಳನ್ನ ಉಂಡು ವಿರಕ್ತರಾಗಿದ್ರು. ವ್ಯಧಾನ್ ಮಧ್ವೋನು ಜಮ್ಯತಿಂ, ಅವರಿಗೆ ಸನ್ಯಾಸವನ್ನು ನೀಡುತ್ತಾ ಇದ್ದಾರೆ. ಸನ್ಯಾಸವನ್ನ ನೀಡಿದಾಗ ಆ ಒಂದು ಮಾತು ಹೇಳ್ತಾರೆ, ರಹಸ್ಯತಿ ರಹಸ್ಯಂ ತದ್ ಬ್ರಹ್ಮ ಬ್ರಹ್ಮ ಸಮೋದದೌ ಅಮುಷ್ಮೈ ಪಂಚತಪಸಃ ನ ವಿದುರ್ಯತ್ ತಪಸ್ವಿನಃ. ಏನ್ ಮಾಡಿದ್ರು ಅವಾಗ ಅವರು? ಸನ್ಯಾಸವನ್ನು ನೀಡಿ ಪ್ರಣವೋಪದೇಶವನ್ನ ಮಾಡಿದ್ರಂತೆ. ಈ 97ನೇ ಪದ್ಯದಲ್ಲಿ ಪ್ರಣವೋಪದೇಶ ಅಂತ ಕರೀತಾರೆ. ಗುರುಗಳು ಶಿಷ್ಯನಿಗೆ ಓಂಕಾರವನ್ನ ಹೇಳ್ತಾರಂತೆ, ಇನ್ನು ಮುಂದೆ ನೀನು ಇದನ್ನೊಂದೇ ಜಪ ಮಾಡಬೇಕಪ್ಪ, ಬೇರೆ ಇನ್ನೇನಿಲ್ಲ ಅಂತ. ಗುರುಗಳು ಕೊಟ್ಟ ಮಂತ್ರ ಅಂತ ಇರ್ತದಲ್ಲ, ಅದನ್ನ ಗುರು ಮಂತ್ರ ಅಂತ ಕರೀತಿರ್ತಾರೆ. ಕೆಲವರು ಗುರುವಿಗೆ ಮಂತ್ರ ಅಂತ ಇಟ್ಕೊಂಡಿರ್ತಾರೆ. ಹಾಗಲ್ಲ, ಗುರು ಮಂತ್ರ ಅಂದ್ರೆ ಗುರು ಕೊಟ್ಟ ಮಂತ್ರ ಅಂತ ತಿಳ್ಕೋಬೇಕು. ಗುರುಗಳು ಕೊಟ್ಟಿರುವ ಮಂತ್ರವನ್ನ ಚೆನ್ನಾಗಿ ಜಪ ಮಾಡಿಕೊಂಡು ಸಿದ್ಧಿಪಡಿಸ್ಬೇಕಂತೆ. ರಹಸಿ ಅತಿರಹಸ್ಯಂ ತದ್ ಬ್ರಹ್ಮ ಬ್ರಹ್ಮ ಸಮಃ, ಚತುರ್ಮುಖ ಬ್ರಹ್ಮದೇವರಿಗೆ ಸಮರಾದ ಆಚಾರ್ಯರು. ಬ್ರಹ್ಮ ಅತಿರಹಸ್ಯಂ ಬ್ರಹ್ಮ, ಅತ್ಯಂತ ರಹಸ್ಯವಾದ ಬ್ರಹ್ಮ ಅಂದ್ರೆ ಪ್ರಣವೋಪದೇಶವನ್ನ ರಹಸ್ಯ ಏಕಾಂತದಲ್ಲಿ ಉಪದೇಶ ಮಾಡಿದ್ರು. ಅಮುಷ್ಮೈ, ಈ ವಿಷ್ಣು ತೀರ್ಥರಿಗೆ ಉಪದೇಶವನ್ನ ಮಾಡಿದ್ರು. ಪಂಚತಪಸಃ ನ ವಿದುರ್ಯತ್ ತಪಸ್ವಿನಃ, ವಿಷ್ಣು ತೀರ್ಥರಿಗೆ ಆಚಾರ್ಯನು ಕೊಟ್ಟಿದ್ದಾರಲ್ಲ, ಅದನ್ನ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡಿದ್ರು ಸಿಗೋದಿಲ್ಲ ಅಂತ ಬ್ರಹ್ಮವನ್ನ ಉಪದೇಶ ಮಾಡಿದ್ರಂತೆ. ಪಂಚಾಗ್ನಿ ಮಧ್ಯ ಅಂದ್ರೆ ಏನು? ವಿಚಿತ್ರ ಇದ್ದು ಹಿಂದಿನ ಕಾಲದಲ್ಲಿ ತಪಸ್ಸು ಅಂದ್ರೆ ಮಧ್ಯದಲ್ಲಿ ಕುಳಿತುಕೊಂಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅನ್ನೋದ ಕಡೆಗೆ 4 ಕಡೆಗೆ ಅಗ್ನಿಯನ್ನು ಸ್ಥಾಪನೆ ಮಾಡ್ಕೋಬೇಕಂತ. ಹೋಮಕುಂಡ ಸುತ್ತಲೂ 4 ಕಡೆಗೆ, ಮೇಲೆ ಸೂರ್ಯ 5ನೇ ಅಗ್ನಿ, ಈ 5 ಅಗ್ನಿಗಳ ಮಧ್ಯದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ಬೇಕಂತ. ಇದು ಪಂಚಾಗ್ನಿ ಮಧ್ಯೆ ಅಂತ ಕರೀತಾರೆ. ಇನ್ನೂ ಕೆಲವೇ ತಪಸ್ಸುಗಳು ಬಹಳ ಬಹಳ ವಿಚಿತ್ರ. ನೀರಿನಲ್ಲೇ ಕೂತ್ಕೊಂಡು ಮಾಡೋದಂತ, ಒಳಗೆ ಮೇಲೆ ಇಲ್ಲೇ ಇಲ್ಲ. ಮತ್ತೆ ಊಟ ಹೆಂಗಾಚಾರ ಅಂತ ಕೇಳಿದ್ರೆ ಊಟಕ್ಕಿಲ್ಲೇ ಇಲ್ಲ, ತಪಸ್ಸೇ ಒಳಗೆ ಹೋಗಿ ಕೂತ್ಕೊಳ್ಳೋದಷ್ಟೇ. ವಿಚಿತ್ರವಾದ ತಪಸ್ಸುಗಳು. ಚಳಿಗಾಲದಲ್ಲಿ ನೀರಿನಲ್ಲಿ ಕೂತ್ಕೊಳ್ಳೋದು, ಬೇಸಿಗೆ ಕಾಲದಲ್ಲಿ ಮೇಲೆ ಕೂತ್ಕೊಂಡು ಬೆಂಕಿ ಇಟ್ಕೊಳ್ಳೋದು, ಸುತ್ತಲೂ ಬೆಂಕಿ ಇಟ್ಕೊಂಡು ತಪಸ್ಸು ಮಾಡೋದು. ಚಳಿಗಾಲದಾಗ ಬೆಂಕಿ ಇಟ್ಕೊಂಡು ಬೇಸಿಗೆ ಕಾಲದಾಗ ನೀರಿನಾಗ ಅಂತ ಹಿಂಗೆ ಉಲ್ಟಾ ಅಲ್ಲ, ಮತ್ತೆ ಹಂಗೆ ಆಗ್ತಿರ್ತದೆ ಅಲ್ಲ. ಅಂದ್ರೆ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಅಂತ ಹೇಳ್ಯಾರ. ಯಾವಾಗ? ಚಳಿಗಾಲೆ ಅಂತ ತಿಳ್ಕೊಂಡ್ಬಿಟ್ರೆ ಹಂಗಲ್ಲ. ಚಳಿಗಾಲದಲ್ಲಿ ನೀರಿನಲ್ಲಿ ಕೊರೆಯೋ ಚಳಿ ಒಳಗ, ಬೇಸಿಗೆ ಕಾಲದಲ್ಲಿ ಒಳ್ಳೆ ಬಿಸಿಲು ಮಧ್ಯದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ಬೇಕು. ಇದು ಪಂಚಾಗ್ನಿ ಮಧ್ಯೆ ತಪಸ್ಸು ಅಂತ ಕರೀತಾರೆ. ಅದನ್ನ ಹೇಳಿದ್ರು. ಅಮುಷ್ಮೈ ಪಂಚತಪಸಃ, ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡುವವರಿಗೂ ಯಾವುದು ಗೊತ್ತಾಗಿಲ್ವೋ ಅದನ್ನ ಆಚಾರ್ಯರು ಉಪದೇಶ ಮಾಡಿದ್ರು. ಸರಿ, ಇನ್ನು ನಾಮಕರಣ ಮಾಡಿದ್ರಂತ. ಏನ್ ನಾಮಕರಣ ಮಾಡಿದ್ರು? ಹೆಸರಿಡಬೇಕಲ್ಲ. ಪೂರ್ವಾಶ್ರಮ ಆದ ಕೂಡ್ಲೆ ಅದು ಹೋಯ್ತು, ಆ ಹೆಸರೆಲ್ಲ ಹೋಯ್ತು, ಶ್ರಾದ್ದ ಜೊತೆಗೆ ಹೋಗ್ಬಿಡ್ತು, ಹೊಸ ಹೆಸರು ಬರಬೇಕು. ಆಶ್ಚರ್ಯ ಏನ್ ಗೊತ್ತಾ? ಹಿಂದಿನ ದಿವಸ ವಿರಜಾ ಹೋಮ ಪಿಂಡ ಪ್ರದಾನ ಎಲ್ಲ ಆದ ಮೇಲೆ ಒಂದು ದಿವಸ ಅವರಿಗೆ ಪ್ರೇತ ಅಂತ ಕರೀತಾರೆ. ಹೆಸರೇ ಇಲ್ಲ ಅದಕ್ಕೆ, ಏನಿಲ್ಲ. ಹಿಂದಿನ ದಿವಸ ಮುಗಿದಿರ್ತದೆ, ಮರು ದಿವಸ ಗುರುಗಳಿಂದ ನಾಮಕರಣ ಕೊಡೋ ತನಕ ಅದು ಬರೇ ಜೀವ ಅಷ್ಟೇ. ಅದಕ್ಕೇನಿಲ್ಲ, ಅದು ಯಾರನ್ನೂ ಮಾತಾಡಿಸಬಾರ್ದು, ಯಾರನ್ನೂ ನೋಡಬಾರ್ದು, ಏನು ಅದಕ್ಕೆ ಹೊರಗೆ ಕೂದಿರ್ಬೇಕು, ಊರ್ ಹೊರಗೆ. ಮರು ದಿವಸ ಮತ್ತೆ ಬೆಳಿಗ್ಗೆ ಕರ್ಕೊಂಡು ಬಂದು ನಾಮಕರಣ ಮಾಡಿದ್ಮೇಲೆ ಸ್ವಾಮಿಗಳು ಎಲ್ಲ ಮುಂದೆಲ್ಲ ಭವ್ಯ ವೈಭವ ಎಲ್ಲ ಮುಂದೆ. ಆದ್ರೆ ಆ ಒಂದು ದಿವಸ ಮಾತ್ರ ಏನಿರ್ತದಲ್ಲ, ಪ್ರೇತನೇ ಅದು, ಇನ್ನೇನಿಲ್ವೇ ಇಲ್ಲ. ಸುಮ್ಮನೆ ಕೂತಿರ್ಬೇಕಷ್ಟೇ ಕೆಲಸ. ಉಪವಾಸ ಇರಬೇಕು, ನಾಮಕರಣ ಆಗಬೇಕು, ದೇವರ ಪೂಜೆ ಆಗಬೇಕು, ಎಲ್ಲ ದೊಡ್ಡ ಕಥೆ ಇದೆ. ಅದಕ್ಕೆ ಮುಂದೆ ನಾಮಕರಣ ಮಾಡಿದ್ರು. ಏನ್ ಹೆಸರು ಕೊಟ್ರು? ಪ್ರೇಮಾಮೃತ ಪ್ರಸನ್ನಾಸ್ಯ ಸ್ಮಿತಾಂಗ ಪಾಂಗಪೂರ್ವಕಂ ಶ್ರೀ ವಿಷ್ಣು ತೀರ್ಥ ನಾಮಾಸ್ಮೈ ಪ್ರೀತಿ ತೀರ್ಥ ಪ್ರದತ್ತವಾನ್. ಪ್ರೀತಿ ತೀರ್ಥ ಆಚಾರ್ಯ ಹೆಸರು ಎಷ್ಟು ಚಂದಿದೆ ನೋಡ್ರಿ. ಇಡ್ಬೋದ್ರಿ, ಮಕ್ಕಳಿಗೆಲ್ಲ ಇಂಥ ಹೆಸರಿಡಬೇಕು. ಸುಮ್ಮನೆ ಯಾವ್ದ್ಯಾವ್ದೋ ಕೆಲ್ಸಕ್ಕೆ ಬರ್ಲಾರ್ದ ಹೆಸರಿಟ್ಬಿಟ್ಟಿರ್ತಾರೆ. ಪ್ರೀತಿ ತೀರ್ಥ
ಏನ್ ಬ್ಯೂಟಿಫುಲ್ ಹೆಸರು ನೋಡ್ರಿ, ಪ್ರೀತಿ ತೀರ್ಥ ಅಂತೆ. ಎಲ್ಲರ ಮೇಲೆ ಪ್ರೀತಿಯನ್ನ ಮಾಡುವ ಆಚಾರ್ಯ, ಆದ್ರಿಂದ ಪ್ರೀತಿ ತೀರ್ಥಾಚಾರ್ಯರು ಅಂತ ಕರೀಬಹುದು. ಪ್ರೀತಿ ತೀರ್ಥ ತಮ್ಮನಿಗೆ ಏನ್ ಹೆಸರಿಟ್ಟು ವಿಷ್ಣು ತೀರ್ಥ ಅಂತ ಹೆಸರಿಟ್ಟಿದ್ದಾರಂತೆ. ಶ್ರೀ ವಿಷ್ಣು ತೀರ್ಥ ನಾಮಾಸ್ಮೈ ಪ್ರೀತಿ ತೀರ್ಥ ಪ್ರದತ್ತವಾನ್. ಕೊಡುವಾಗ ಗುರು ಹ್ಯಾಕ್ ಕೊಡಬೇಕು ಅಂದ್ರೆ ಯದ್ದದ್ಯಾತ್ ಸುಪ್ರಸನ್ನಧೀಹಿ, ಒಳ್ಳೆ ಪ್ರಸನ್ನವಾದ ಮನಸ್ಸಿನಿಂದ ಅನುಗ್ರಹ ಮಾಡ್ಬೇಕಂತೆ ಗುರುಗಳು. ಬಂದಿರ್ತಾನೆ ಪಾಪ ಶಿಷ್ಯ ನಮಸ್ಕಾರ ಮಾಡ್ತಿರ್ತಾನೆ, ಫಾಡ್ ಅಂತ ಒಂದು ಹೊಡೆದು ಯಾಕೆ ರೆಡಿ ಅಂತ ಜಾರಿಸುವದ್ದು ಇಂಥವೆಲ್ಲ ಹುಚ್ಚಾರ ಮಾಡಬಾರ್ದು. ಮಾಡುವಾಗ ಪ್ರೀತಿಯಿಂದ ಪ್ರೇಮಾಮೃತ ಪ್ರಸನ್ನಸ್ಯ ಸ್ಮಿತಾಂಗಾಪಾಂಗ ಪೂರ್ವಕಂ. ಪ್ರೇಮ ಪ್ರೀತಿ ಸ್ನೇಹವೆಂಬುವಂಥ ಅಮೃತ ಸುರಿಸುವ ಪ್ರಸನ್ನವಾದ ಮುಖದಿಂದ ಮುಗುಳ್ನಗೆಯಿಂದ ಕೂಡಿದವನಾಗಿ ಆಚಾರ್ಯರು ಸನ್ಯಾಸವನ್ನು ನೀಡ್ತಾ ಇದ್ದಾರೆ, ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಗುರುಗಳು ಸುಪ್ರಸನ್ನವಾದ ಮನಸ್ಸಿನಿಂದ ಕೊಟ್ರೆ ಅವರು ಪರ್ಮನೆಂಟ್ ಆಗಿ ಸನ್ಯಾಸಿಗಳಾಗಿರ್ತಾರೆ, ವಿದ್ಯೆ ಶಾಶ್ವತವಾಗಿ ಉಳಿತದೆ. ಅಪ್ರಸನ್ನರಾಗಿ ಕೊಡಬಾರದಂತೆ ಯಾರೂ ಕೂಡ. ಮಧ್ವಾಚಾರ್ಯರು ಭಾಗವತ್ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಯಾಕೆ ಕೆಲವರಿಗೆ ವಿದ್ಯಾ ಒಲಿಯೋದಿಲ್ಲ ಅಂತ ಕೇಳಿದ್ರೆ, ಶಾಸ್ತ್ರ ಒಲಿಯೋದಿಲ್ಲ ಅಂತ ಕೇಳಿದ್ರೆ, ಗುರುಭಕ್ತಿ ಗುರು ಸೇವಾ ಪೂರ್ಣ ಮಾಡಿರಂಗಿಲ್ಲ ಅಂತವ್ರು. ಈ ಜನ್ಮದ್ದು ಅಂತಲ್ಲ, ಯಾವುದೋ ಜನ್ಮದ್ದು ಗೊತ್ತಿಲ್ಲ. ಅದಕ್ಕಾಗಿ ಅವರಿಗೆ ವಿದ್ಯೆಯಾಗಲಿ ಮಂತ್ರವಾಗಲಿ ಸಿದ್ಧಿ ಆಗೋದಿಲ್ಲ. ಯಾರು ಪ್ರೀತಿಯಿಂದ ಗುರುಗಳ ಕಡೆಯಿಂದ ಪಡೀತಾರೋ ಅದು ಸಿದ್ಧಿ ಆಗ್ತದೆ. ಪಡ್ಕೊಂಡ್ಬಿಟ್ರು ಮುಗೀತ್ ನೋಡ್ರಿ. ಸನ್ಯಾಸ ಸಿಕ್ಕ ಮೇಲೆ ಏನ್ ಕೆಲಸ ಮಾಡಿದ್ರು? ನಮ್ಮಲ್ಲಿ ಸನ್ಯಾಸ ಸಿಗೋದೇ ತಡ. ಒಂದು ಗಾಡಿ, ಒಂದು 4 ಶಿಷ್ಯರು, ಒಂದು ಊರೂರ್ ಪಾದ ಪೂಜಿ, ಮುದ್ರಿ, ಮಂತ್ರಾಕ್ಷತಿ, ಭಿಕ್ಷಾ, ಅವು ಏನೋ ಹಿಂಗೆ ಕಟ್ ಮಾಡೋದೊಂದು ಕಾರ್ಯಕ್ರಮ ಇರ್ತಾರೆ, ಅದಕ್ಕೇನೋ ಅಂತಾರೆ ಅದೊಂದು. ಇಲ್ಲ ಈಗೆಲ್ಲ ಏನಾಗಿದೆ, ಕಟ್ ಮಾಡೋದಿಲ್ಲ ಸ್ವಾಮಿಗಳು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಗಳು ಇವೆಲ್ಲ ಶುರು ಆಗ್ಬಿಡ್ತಾವ. ತಪ್ಪಲ್ಲಿ ಗತಿಲ್ರಿ, ಇದು ಕಲಿಯುಗದ ಹಂಗ ಹೋಗ್ಬೇಕು ಹೋಗ್ತಾರೆ. ನಾವು ಹೇಳ್ತಾ ಇರೋದು ವಿಷ್ಣು ತೀರ್ಥರು ಮಾಡಿದ್ದೇನು? ಸನ್ಯಾಸ ಆದ ಮೇಲೆ ಶ್ರವಣೇನ ಅನುವಾದೇನ ಮನನೇನ ಆವೃತ ಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರುಸೋದರ. ವೇದಾಂತ ಗುರುಸೋದರ ಆಚಾರ್ಯರ ಶಿಷ್ಯರು ವೇದಾಂತ ಶಾಸ್ತ್ರಸ್ಯ ಶ್ರವಣೇನ ಅನುವಾದೇನ ಮನನೇನ ಅವೃಥ ಅಕರೋತ್ ಕಾಲಂ. ಒಂದು ಚೂರು ಸಮಯವನ್ನ ವ್ಯರ್ಥ ಮಾಡಲಿಲ್ಲ, ಸಮಯ ವ್ಯರ್ಥವೇ ಮಾಡಲಿಲ್ಲ. ನಮಗೆ ಬೇಕಾದಷ್ಟು ಟೈಮ್ ಬಿದ್ದಿರ್ತದ್ರಿ, ಎಷ್ಟು ಬೇಕಷ್ಟು ಟೈಮ್ ಬಿದ್ದಿರ್ತದ ನಮ್ಮ ಹತ್ರ, ಬೇಕಾದಷ್ಟು. ನೋಡ್ರಿ ಹಿಂದೆ ನೋಡ್ರಿ ಈ ಕಡೆ ಟೈಮು, ಮುಂದೆ ನೋಡ್ರಿ ಆ ಕಡೆ ಟೈಮು. ಏನು ಖಾಲಿ ಕೂತ್ಬಿಟ್ಟಿರ್ತೀವಿ, ಏನ್ ಮಾಡ್ಬೇಕು ಆಚಾರ್ಯ, ಖಾಲಿ ಕೂತಿರ್ತೀವಿ. ಟೈಮೇ ಇದ್ದಿದ್ದಿಲ್ಲ ಅಂತ ಪಾಪ. ಶ್ರವಣೇನ, ಶ್ರವಣಕ್ಕೆ ಸಮಯ ಸಾಲ್ತಿರ್ಲಿಲ್ಲ. ಅಷ್ಟು ಕೇಳೋದಿದೆ ನಮಗೆ ಜೀವನದಲ್ಲಿ. ಶ್ರವಣೇನ ಅನುವಾದೇನ, ಕೇಳಿದ ಮೇಲೆ ವಿಷ್ಣು ತೀರ್ಥರಿಗೆ ಶಿಷ್ಯರಾದರಂತೆ. ಆಚಾರ್ಯ ಶಿಷ್ಯರಲ್ಲದೆ ವಿಷ್ಣು ತೀರ್ಥರ ಶಿಷ್ಯರು ಬರ್ತಾರೆ, ಮುಂದೆ ಹೇಳ್ತೀನಿ. ಅವರು ಬಂದು ನೀವೆಲ್ಲ ಇಷ್ಟು ಓದಿದ್ದೀನಿ, ನಮ್ಗೆ ಸ್ವಲ್ಪ ಪಾಠ ಹೇಳ್ಬಾರ್ದ ಅಂದ್ರೆ, ಬಾ ಅಂತ ಕರ್ಕೊಂಡು ಹೋಗಿ ಕೂತ್ಕೊಂಡು ಪಾಠ ಹೇಳ್ಬೇಕಂತ ಅವರಿಗೆ. ಕೇಳೋ ಟೈಮ್ ಮುಗೀತು ಅಂದ್ರೆ ಪಾಠ ಟೈಮ್ ಮುಗಿದು ಹೋಯ್ತು. ಶ್ರವಣೇನ ಅನುವಾದೇನ, ಆಚಾರ್ಯರ ಬಾಯಿಂದ ತಾವು ಪಾಠ ಕೇಳಬೇಕು, ತಮ್ಮ ಶಿಷ್ಯರಿಗೆ ತಾವೇ ಪಾಠ ಹೇಳಬೇಕು. ಎರಡೂ ಇಲ್ಲ ಅಂದಮೇಲೆ ಬಾ ಬೆಳಗ್ಗಿಂದ ಬಹಳ ಪಾಠ ಪ್ರವಚನ ಎಲ್ಲ ಆಗ್ಬಿಡದಪ್ಪ, ಒಂದು ಹಾಸಿಗೆ ಹಾಸ್ರಿಪ್ಪ, ಚಾಪೆ ಹಾಸ್ರಿ, ಬಡ ಬಡ ಮಲ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಶಿಷ್ಯರಿಗೆ ಹೇಳಿ, ಬರ್ರಿ ಕೈ ಕಾಲೆಲ್ಲ ಒತ್ರೆ, ತಲೆ ಒತ್ರೆ ಅಂತ ಹೇಳಿ ಗುರುಗಳು ಶಿಷ್ಯರಿಗೆ ಹೇಳೋಣ. ಶಿಷ್ಯರು ಮುಂದುವರೆದವರು ಕೈ ಕಾಲು ತಲಿ ಕಂಠ ಎಲ್ಲ ಒತ್ತು ಬಿಡ್ತಾರೆ. ಮುಗಿದವ್ರ ಕೆಲಸ ನಡಿ, ಕಂಠ ಕುತ್ತಿಗೆ ಎಲ್ಲ ಒತ್ತು ಬಿಡೋದು. ಆಚಾರ್ಯರಿಗೆ ತ್ರಾಸ ಆಗೋದು ಬೇಡ ಇದ್ ಮುಂದೆ ಒತ್ತಿ ಬಿಟ್ರೆ ಮುಗಿದೋತ್ ಅಂತ ಹೇಳಿ. ಅದಕ್ಕೆ ಹಂಗೇನ್ ಮಾಡ್ತಿರ್ಲಿಲ್ಲ. ಬಂದೇನು ಮನನೇನ, ಮನನ ಪ್ರಾರಂಭ ಆಯ್ತು, ಚಿಂತನೆ ಮಾಡ್ತಾ ಇದ್ರಂತೆ ಮತ್ತೆ ಕೂತ್ಕೊಂಡು. ಇದು ನಿಜವಾಗಿ ಶಾಸ್ತ್ರಾಧ್ಯಯನ ಮಾಡುವ ಕೆಲಸ. ಯಾಕೆ ವೇದ ಆದೇಶ ಮಾಡ್ತದೆ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನ ತದ್ಧಿ ತಪಃ, ತದ್ಧಿ ತಪಃ. ಕಲಿಯುಗದಲ್ಲಿ ಇದೇ ದೊಡ್ಡ ತಪಸ್ಸು, ಇದೇ ದೊಡ್ಡ ತಪಸ್ಸು, ಇನ್ಯಾವುದಿಲ್ಲ. ಪಂಚಾಗ್ನಿ ಮಧ್ಯೆ ಇಲ್ಲ, ನೀರಿನಾಗಿಲ್ಲ, ಉಪವಾಸ ಇಲ್ಲ, ವನವಾಸ ಇಲ್ಲ. ಓದೋದು 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 ಅಂತ ಹೇಳಿ ಕರ್ಮವೀರ, ತರಂಗ, ಸುಧಾ, ಮಾಸಿಕ, ಪಾಕ್ಷಿಕ ಓದ್ಕೋತ್ ಕೂತಿರಲಿಲ್ಲ. ಅದಲ್ಲಪ್ಪ, ಆಚಾರ್ಯ ಶಾಸ್ತ್ರ ಓದಬೇಕು, ಭಾಗವತ ಓದಬೇಕು, ಮಹಾಭಾರತ ಓದಬೇಕು, ಪುರಾಣಗಳನ್ನ ಓದಬೇಕು. 18 ಪುರಾಣಗಳನ್ನ, ವೇದಗಳನ್ನ ಓದಬೇಕು, ಬೇರೆದನ್ನು ಓದೋದಲ್ಲ. ಅಲ್ರಿ ಒಮ್ಮೆ ಓದಿವಲ್ರಿ ಇನ್ನೊಮ್ಮೆ ಓದ್ರಿ, 2 ಸಲ ಓದಿವಿ ಆಚಾರ್ಯ ಇನ್ನೊಮ್ಮೆ ಓದ್ರಿ,
ತಡೆಯಂಗಿಲ್ ಬಿಡ್ರಿ ಆಚಾರ್ಯ, ಬಿಟ್ಬಿಡ್ರಿ. ಶ್ರವಣೇನ ನವಾದೇನ ಮನನೇನ ಅವತಾ ಕರೋತ್. ವ್ಯರ್ಥ ಮಾಡಬಾರ್ದಂತೆ, ಸಮಯವನ್ನ ವ್ಯರ್ಥ ಮಾಡಬಾರ್ದಂತೆ. ನಮ್ಮ ಗುರುಗಳು ಹೇಳ್ತಿರ್ಬೇಕು ಯಾವಾಗ್ಲೂ, ತಮ್ಮ ಒಂದು ದಿವಸವೂ ಕೂಡ ವ್ಯರ್ಥ ಕಳಿಬಾರ್ದು. ಹೆಂಗ ಅಂತ ಕೇಳಿದ್ರೆ, ಅವಂಧ್ಯಂ ದಿವಸಂ ಕುರ್ಯಾತ್ ದಾನಾಧ್ಯಯನ ಕರ್ಮಸು. ಈ ಶ್ಲೋಕ ಹೇಳ್ತಿರ್ಬೇಕು. ಇಷ್ಟೇ ನೆನಪಿದೆ ನಂಗೆ, ಜಾಸ್ತಿ ನೆನಪಿಲ್ಲ. ಅವಂಧ್ಯಂ ದಿವಸಂ ಕುರ್ಯಾತ್, ದಿನವನ್ನ ಅವಂಧ್ಯ, ವಂಧ್ಯ ಅಂದ್ರೆ ಬಂಜೆ, ಅವಂಧ್ಯ ಅಂದ್ರೆ ಬಂಜೆ ಆಗಬಾರ್ದು. ಆ ದಿನ ಏನಾದ್ರೂ ಒಂದು ಹರಿದು ಹೋಗ್ಬೇಕಂತೆ ನಮ್ಮ ಹೆಸರಲ್ಲಿ. ಏನ್ ಹರಿದು ಹೋಗ್ಬೇಕು ನಮ್ಮ ಹೆಸರಲ್ಲಿ? ದಾನ, ಅಧ್ಯಯನ, ಕರ್ಮ, ಸತ್ಕರ್ಮ. ಈ ಮೂರನ್ನು ಯಾವುದನ್ನಾದ್ರೂ ಒಂದನ್ನ ಕೊಟ್ಟು ಹೋಗಿದ್ರೆ ಆ ದಿವಸ ಬಂಜೆ ಅಲ್ವಂತೆ. ಇಲ್ಲದೆ ಇದ್ರೆ ನಮ್ಮ ಪಾಲಿಗೆ ಬಂಜೆ ಆ ದಿವಸ. ಬಂಜೆ ಅಂದ್ರೆ ಏನು? ಹಡಿದೇ ಇದ್ದದ್ದು ಅಂತ ಅರ್ಥ. ಇವತ್ತು ಬೆಳಗ್ಗಿಂದ ರಾತ್ರಿ ತನಕ ನಾವ್ ಏನ್ ಮಾಡೀವಿ ಅಂತ ನೋಡಿದ್ರೆ, ಏನೋ ಮಾಡಿದ್ದಿಲ್ಲ ಅಂದ್ರೆ ಅವತ್ತು ಆ ದಿನ ನಮ್ಮ ಹೆಸರಲ್ಲಿ ಬಂಜೆ, ಮುಗಿದೋಯ್ತು. ಮಾರನೇ ದಿವಸ ಏನಾದ್ರೂ ಮಾಡಿದ್ರೆ ಅಮ್ಮ ಹರಿದಿದ್ದಾಳೆ, ಏನಾದ್ರೂ ಒಂದು ಕೊಟ್ಟಿದ್ದಾಳೆ. ಅವಂಧ್ಯಂ ದಿವಸಂ ಕುರ್ಯಾತ್ ದಾನ ಅಧ್ಯಯನ ಕರ್ಮಸು. ಮೂರು ಹೇಳ್ತಿರ್ಬೇಕು. ಬರೇ ಓದೋದೊಂದೇ ಅಲ್ಲ, ನೀ ಏನ್ ಕೊಟ್ಟಿ ಅಂತ ಕೇಳ್ತದಂತೆ ಶಾಸ್ತ್ರ. ಇಡೀ ದಿವಸದಾಗ ನೀ ಏನ್ ಕೊಟ್ಟಿ ಅಂತ. ನಮಗ ಕೊಟ್ಟಿ ಅಂತ ಕೇಳೇ ಇಲ್ರಿ, ಕೊಟ್ಟಿ ಅಂತ ಕೇಳಿಸ್ತಿಗತ್ತದೆ ಯಾವಾಗ್ಲೂ. ಕೊಟ್ಟಿ ಅಲ್ಲ, ಕೊಟ್ಟಿ ವೇಸ್ಟ್ ಮೇಲೆ ಅಂತ ಅದಕ್ಕೆ. ತಗೊಂಡಿ ಅಂತ ಕೇಳ್ರಿ, ಲೀಸ್ಟ್ ಹೇಳ್ತೀವಿ. ಬೆಳಿಗ್ಗೆ ಅವ್ರ ಮನೆಗೆ ಹೋಗಿದ್ವಿ, ಸೀದಾ ಕೊಟ್ರು. ಸೀದಾ ಅಂದ್ರೆ ಸಾದಾ, ಸೀದಾ ಕೊಟ್ರು ಅಂದ್ರೆ ಸಾಹಿತ್ಯ ಕೊಟ್ರು ಅಂತ. ಇವ್ರ ಮನೆಗೆ ಹೋಗಿದ್ವಿ, ಅಲ್ಲೊಂದೇನೋ ಕೊಟ್ರು, ಅಲ್ಲಿ ತಗೊಂಡ್ವಿ, ಇಲ್ಲಿ ತಗೊಂಡ್ವಿ. ನೀ ಏನ್ ಕೊಟ್ಟಿ? ಸಂಬಂಧ ಇಲ್ಲದ ವಿಷಯ ಕೇಳಬಾರ್ದಂಗೆಲ್ಲ. ಶ್ರವಣೇನ ನವಾದೇನ ಮನನೇನ ಅವೃತಾ ಕರೋತ್. ನಮ್ಮಲ್ಲಿ ಒಬ್ರು ಆಚಾರ್ಯ ಚಾಷ್ಟಿ ಮಾಡ್ತಿದ್ರು. ಒಬ್ಬವ ಭಾವ್ಯಾಗ ಬಿದ್ದಿದ್ನಂತ. ಅವನಿಗೆ ಎಬ್ಬಿಸ್ಬೇಕು ಅಂತ ಇಡೀ ಊರ್ ಜನ ಪ್ರಯತ್ನ ಮಾಡಿದ್ದು ಭಾವ್ಯಾಗ ಬಿದ್ದವ. ಮ್ಯಾಲ ಬರವಲ್ಲ, ಊರಿನ ಜನ ಎಲ್ಲ ಪಾಪ ಭಾವ್ಯಾಗ ಬಿದ್ದ. ಅವ್ರು ಪ್ರಯತ್ನ ಮಾಡಿ ಕೊನೆಗೊಬ್ಬ ಬಂದ. ಏನು ಸರಿ ನೋಡ್ದೆ, ಇವನ ಸರಿ ನಾ ಎಬ್ಬಿಸ್ತೀನಿ ಮೇಲೆ ಅಂದ. ಹಿಂಗಂದ ತಕ್ಷಣ ಬಂದ್ಬಿಟ್ಟ ಮೇಲೆ. ಅಂದ್ರು, ಇಷ್ಟೊತ್ತು ನಾವು ಇಲ್ಲಿಂದ ಅದ ಕೆಲಸ ಮಾಡ್ಲಿಕ್ಕೆ ಬರವಲ್ಲಾಗಿದ್ದ, ನೀವು ಮಾಡಿದ್ಕೊಂಡು ಹೆಂಗ್ ಬಂದ ಅಂದ. ಅವನ್ನ ಮಾತು ಹೇಳಿದ್ರು, ನೀವ್ ಏನ್ ಹೇಳ್ಲಿಕ್ಕತ್ತಿದ್ರಿ ಹೇಳಿ ಕೆಳಗ್ ಬಿದ್ದವಂಗ ಅಂತ. ಕೈ ಕೊಡು ಅನ್ಲಿಕ್ಕತ್ತಿದ್ವಿ ಅಂತ. ನೀವೇನಂದ್ರಿ? ಕೈ ತಗೋ ಅಂದೆ ಅಂತ. ಮುಗಿತ. ಕೊಡು ಅನ್ನೋ ಕ್ರಿಯಾಪದನ ಗೊತ್ತಿದ್ದಿದ್ದಿಲ್ರಿ ಅವಂಗ. ಅವನಿಗೆ ಕೊಡು ಅಂದಾಗೆಲ್ಲ ಗಾಬರಿ ಆಗ್ತಿತ್ತು. ಏನ್ ಕೊಡು ಅಂತಾರೋ ಏನೋ. ಕೈ ಕೊಡು ಅಂದ್ರೆ ಏನೋ ತೆಗೆದುಕೊಡ್ಬೇಕು ಅಂತ ಅವ್ನ ಕಿವ್ಯಾಗ. ತಗೋ ಅಂದ್ಕೊಳ್ಳೆ ಎಷ್ಟು ಆನಂದ ನೋಡ್ರಿ. ಕೈ ತಗೋಬಿಟ್ಟ ಪಟ್ಟ ಮೇಲೆ ಬಂದ್ಬಿಟ್ಟು. ಒಬ್ಬರ ಆಚಾರ್ಯ ಕಥೆ ಹೇಳ್ತಿದ್ರಿ. ಅದಕ್ಕೆ ಅವಂಧ್ಯಂ ದಿವಸಂ ಕುರ್ಯಾತ್ ದಾನಾಧ್ಯಯನ ಕರ್ಮಸು. ನೀ ಏನ್ ಕೊಟ್ಟಿ ಇವತ್ತು, ನೀ ಏನ್ ಓದಿದಿ ಇವತ್ತು, ನೀ ಏನ್ ಸತ್ಕರ್ಮ ಮಾಡಿದೆ ಇವತ್ತು, ಮೂರೇ ಲೆಕ್ಕಕ್ಕೆ ಬರ್ತಂತ. ಇನ್ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಯಮದೇವರು ತಮ್ಮ ಪುಸ್ತಕದಾಗ ಇವ್ ಮೂರ ಹಚ್ಕೋತಾರಂತ, ಉಳಿದದ್ದು ಹಚ್ಕೊಳ್ಳೋದಿಲ್ಲ ಅಂದ್ರೆ ಕಳಿಸೋ ಪುಸ್ತಕದಾಗಲ್ಲ, ಇರಿಸ್ಕೊಳ್ಳೋ ಪುಸ್ತಕದಾಗ ಬೇರೆ ಹಚ್ಕೊಂಡಿರ್ತಾರ. ಮತ್ತೆ ಅದಕ್ಕೆ ಶ್ರವಣೇನ ನವಾದೇನ ಮನನೇನ ವೃಥಾ ಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರಃ. 100ನೇ ಶ್ಲೋಕ. ಸದಾಂತಿ ಭಕ್ತಿ ಮಾಧುರ್ಯ ಪರಿಚರ್ಯಾದಿ ವೇದುರೈಃ ಮಹಾವಿಟಪಿನಂ ಚಕ್ರೆ ಗುರೋ ಸ್ವಸ್ಥಂ ಕೃಪಾಂಕುರಂ. ಗುರೋಃ ಸ್ವಸ್ಥಂ ಕೃಪಾಂಕುರಂ. ಗುರುಗಳ ಕರುಣೆ ಎಂಬ ಬೀಜ ಏನಿತ್ತಲ್ಲ ತಮ್ಮಲ್ಲಿ, ಕೃಪಾಂಕುರ. ಈಗ ಗುರುಗಳೇನೋ ಒಂದು ಅನುಗ್ರಹ ಮಾಡಿರ್ತಾರೆ. ಆ ಅನುಗ್ರಹ ಒಂದು ಬೀಜ ರೂಪದಲ್ಲಿ ಇರ್ತದಂತೆ. ಬೀಜ ರೂಪದಲ್ಲಿ ಇದ್ದ ಅನುಗ್ರಹವನ್ನ ಮರವನ್ನಾಗಿ ಮಾಡ್ಬೇಕು ಈಗ ನಾವು. ನಮ್ದು ವ್ಯವಸ್ಥೆ ಈಗ ನೋಡ್ರಿ, ಇಷ್ಟೆಲ್ಲ ಮಂದಿ ಕೂತಿದ್ದೇವೆ ನಾವೆಲ್ಲ. ನಮ್ಮೆಲ್ಲರ ಮೇಲೂ ದೇವರ ಕಾರುಣ್ಯ ಇದ್ದೇ ಇದೆ, ಸಂದೇಹವೇ ಇಲ್ಲ. ದೇವರ ಕಾರುಣ್ಯ ಇದ್ದಿದ್ದಿಲ್ಲ ಅಂದ್ರೆ ನಾವೇ ಇರ್ತಿದ್ದಿಲ್ಲ ಮೊದಲನೇ. ಇಷ್ಟು ಜನ ನಾವು ಇದ್ದೀವಿ ಅಂದ ಮೇಲೆ ದೇವರ ಕಾರುಣ್ಯ ನಮಗಿದ್ದೇ ಇದೆ. ಹಾಗಾದ್ರೆ ಆ ದೇವರ ಕಾರುಣ್ಯ ಏನು ನಮ್ಮಲ್ಲಿ ಬೀಜವಾಗಿ ಇದೆಯೋ ಅದನ್ನ ಮರವಾಗಿ ಬೆಳೆಸ್ಬೇಕಂತೆ. ಒಂದು ಬೀಜ ಅದು ಹೆಮ್ಮರವಾಗಿ ಬೆಳಿಬೇಕಾದ್ರೆ ಏನಾಗಬೇಕು ಅಂತ ಕೇಳಿದ್ರೆ, ಚಲೋ ಗೊಬ್ಬರ, ನೀರು, ಅದಕ್ಕೊಂದು ಪಾತಿ ಎಲ್ಲ ಕಟ್ಟಬೇಕು. ಆಗ ಮಾತ್ರ ಅದೇನಾಗ್ತದೆ ಅಂದ್ರೆ ಒಳ್ಳೆ ಮರ ಆಗ್ತದೆ. ಅದಕ್ಕೆ ಇಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಹೇಗೆ ಒಬ್ಬ ರೈತ ಅಥವಾ ಒಬ್ಬ ತೋಟಿಗ ತನ್ನ ಹೊಲದಲ್ಲಿ ಅಥವಾ ತೋಟದಲ್ಲಿ ಬಿತ್ತಿದ ಬೀಜಗಳನ್ನ ಗೊಬ್ಬರ ಹಾಕಿ, ನೀರು ಹಾಕಿ, ಮತ್ತೊಂದು ಮಾಡಿ ಚಂದ ಹೆಮ್ಮರ ಮಾಡ್ತಾನಲ್ಲ, ಹಾಗೆ ವಿಷ್ಣು ತೀರ್ಥರು ಆಚಾರ್ಯರು ತಮ್ಮ ಮೇಲೆ ಮಾಡಿದ ಅನುಗ್ರಹವೆಂಬ ಸಣ್ಣ ಬೀಜವನ್ನ ಇವೆಲ್ಲ ಗೊಬ್ಬರಗಳನ್ನ ಹಾಕಿ ಮೇಲ್ ದೊಡ್ಡ ಮರ ಮಾಡ್ಕೊಂಡ್ರಂತೆ. ಏನೇನು ಹಾಕಿದ್ರು?
ಸದಾಂತಿ ಭಕ್ತಿ ಮಾಧುರ್ಯ ಪರಿಚರ್ಯ ಅಧಿಮೇದುರೈಹಿ. ಮೇದುರ ಅಂದ್ರೆ ಸಂಸ್ಕೃತದಲ್ಲಿ ಗೊಬ್ಬರ ಅಂತ ಅರ್ಥ. ಗೊಬ್ಬರಕ್ಕ ಮೇದುರ ಅಂತ ಕರೀತಾರೆ. ಎಷ್ಟೋ ಮಂದಿ ಸಂಸ್ಕೃತದಾಗ ಗೊಬ್ಬರ ಶಬ್ದ ಅಂತ ಗೊತ್ತಿಲ್ಲ ನಮಗೆ. ಮೇದುರ ಅಂದ್ರೆ ಗೊಬ್ಬರ. ಗೊಬ್ಬರ ಏನ್ ಗೊಬ್ಬರ ಹಾಕಿದ್ರು ಅಂದ್ರೆ ಪರಿಚರ್ಯ ಸೇವಾ, ಗುರು ಸೇವಾ. ಒಳ್ಳೆ ಸೇವೆ ಮಾಡ್ತಾರಂತೆ ವಿಷ್ಣು ತೀರ್ಥರು. ನಮ್ಮಣ್ಣ ಅಂತ ತಿಳ್ಕೊಂಡು ಹೇಳ್ಬಿಟ್ಟಿದ್ದಿಲ್ರಿ. ಹೆಂಗೂ ನಮ್ಮ ಅಣ್ಣನ ಹೌದಿಲ್ಲ ಸ್ವಾಮಿಗಳು, ಏನ್ ಮಾಡ್ಬೇಕು ತಗೊಂಡು ಅಂತ ಹಿಂಗ್ ಅಂದಿದ್ದಿಲ್ಲ. ಗುರುಗಳು ಪೂರ್ವಾಶ್ರಮದಲ್ಲಿ ಅಣ್ಣ ಇದ್ರು, ಈಗ ಗುರುಗಳೇ ಗುರು ಸೇವೆ ಮಾಡ್ಲೇಬೇಕು. ಪರಿಚರ್ಯ ಅಧಿಮೇದುರೈಹಿ. ಯಾಕೆ ಅಂದ್ರೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ಸೇವಾ ಮಾಡಬೇಕು ಅನ್ನುವ ಭಾವ ಇದೆಯಲ್ಲ, ಅದು ಬಹಳ ದೊಡ್ಡ ಭಾವ ಅಂತ. ಸುಮ್ಮನೆ ಬರೋದಿಲ್ಲ ಅದನ್ನೆಲ್ಲ ಸೇವಾ ಮಾಡ್ತೀವಿ ಅಂತ ಹೊರಡೋ ಭಾವ. ಯಾಕಂದ್ರೆ ಸೇವಾ ಮಾಡಬೇಕಾದ್ರೆ ಮೊದಲು ವಿನಮ್ರ ಆಗ್ಬೇಕಾಗ್ತದೆ. ವಿನಮ್ರತೆ ಇದ್ದಾಗ ಮಾತ್ರ ಇನ್ನೊಬ್ರು ಸೇವಾ ಮಾಡ್ಲಿಕ್ಕೆ ಬರ್ತದೆ. ನೀವು ಕಾಲು ಒತ್ರಿ ಇನ್ನೊಬ್ರು ಕಾಲು ಮುಟ್ಬೇಕ ನಾವು ಒಂದು ಶುರುವಾಗ್ತದೆ. ಮೊದಲು ಮನುಷ್ಯನ ಈಗೋ ಹೆಂಗದ ಅಂತಂದ್ರೆ ಭಾರಿ ಡೇಂಜರ್ ರೀ ಅದು. ಇನ್ನೊಬ್ಬರಿಗೆ ಬಾಗಬೇಕು, ಮುಟ್ಟಬೇಕು, ಕಾಲು ಒತ್ತಬೇಕು, ಅವ್ರು ಏನೋ ಮಾಡ್ಬೇಕು, ಸೇವಾ ಮಾಡ್ಬೇಕು. ಅವ್ರಿಗೆ ಒಂಚೂರು ನೀರು ತಂದು ಕೊಡ್ರಿ ಅಂದ್ರೆ ನೀರು ನೀರು ತಂದು ಕೊಡ್ಬೇಕ? ಯಾಕಂದ್ರೆ ನಾನು ಅಂದ್ರೆ ಏನೋ ಒಂದು ಅದು ಅನ್ಯ ಗ್ರಹದ ಜೀವಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ನಾವು. ಏಲಿಯನ್ಸ್ ಅಂತ ಕರೀತಾರೆ ಅದಕ್ಕೆ ಪಾಪ. ಹಿಂಗಾಗಿ ನಾವ್ ಯಾಕೆ ಅಂತಿರ್ತೀವಿ, ಪರಿಚರ್ಯ ಸೇವಾ ಮಾಡೋದ್ರೊಳಗೆ ಹೆಚ್ಚಿಗೆ ಚಾಯಿಸಬಾರ್ದು ಯಾವಾಗ್ಲೂ ಕೂಡ. ಆಮೇಲೆ ಮಾಧುರ್ಯ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ವಿಷ್ಣು ತೀರ್ಥರು ಅಂದ್ರೆ ಅದನ್ನು ಉಲ್ಲೇಖ ಮಾಡುವಷ್ಟು ಚೆನ್ನಾಗಿ ಮಾತಾಡ್ತಿದ್ರಂತೆ. ಆಲೋಚನೆ ಮಾಡ್ರಿ, ಸುಮಧ್ವ ವಿಜಯದಲ್ಲಿ ವಿಷ್ಣು ತೀರ್ಥರ ಮಾತು ಹೇಗಿತ್ತು ಅಂತ ಉಲ್ಲೇಖ ಮಾಡಬೇಕಾದ್ರೆ ಅದು ಎಷ್ಟು ಉನ್ನತ ಮಟ್ಟದ ಮಾತಿತ್ತು. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಮಧುನಾ ಮಸುಖಂ ವಿಂಧ್ಯಾತ್ ಮಾಧುರ್ಯಂ ಸುಖ ಹೇತುತ ಅಂತ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲಿ ಏಕಾದಶ ಸ್ಕಂದಲ್ಲಿ 24 ಗುರುಗಳ ಬಗ್ಗೆ ಹೇಳ್ತಾ ಇರುವ ಸಂದರ್ಭದಲ್ಲಿ ಮಾಧುರ್ಯ ಅಂದ್ರೆ ಏನರ್ಥ ಅಂತ ಕೇಳಿದ್ರೆ, ಮಧುನಾ ಮಸುಖಂ ವಿಂಧ್ಯಾತ್, ಮಧು ಅಂದ್ರೆ ಸುಖ, ಮಾಧುರ್ಯಂ ಸುಖ ಹೇತುತ, ಮಾಧುರ್ಯ ಅಂದ್ರೆ ಸುಖಕ್ಕೆ ಕಾರಣವಾದದ್ದು. ಹಾಗಾದ್ರೆ ವಿಷ್ಣು ತೀರ್ಥರ ಮಾತುಗಳೆಲ್ಲ ಹೇಗಿರ್ತಿತ್ತು ಅಂದ್ರೆ ಇನ್ನೊಬ್ಬರ ಸುಖಕ್ಕೆ ಕಾರಣವಾಗುವಂತಹ ಮಾತಿತ್ತು. ಇದು ಜನಪ್ರಿಯತೆಯನ್ನು ಗಳಿಸಿಕೊಳ್ಳುವ ಅಥವಾ ಗುರುಗಳ ಪ್ರಿಯತೆಯನ್ನು ಗಳಿಸಿಕೊಳ್ಳುವ ಒಂದು ಮಾತಿದು, ಒಂದು ಮಾರ್ಗ ಇದು. ಒಳ್ಳೆ ಸೇವೆ ಮಾಡಬೇಕು, ಒಳ್ಳೆ ಮಾತುಗಳನ್ನು ಆಡ್ತಿರ್ಬೇಕು. ಆಮೇಲೆ ಭಕ್ತಿ ಅಂತೂ ಮಾಮೂಲು ಎಲ್ಲಾ ಕಡೆಗೆ ಬೇಕೇ ಬೇಕದು. ದಾಂತಿ, ಒಳ್ಳೆ ಇಂದ್ರಿಯ ನಿಗ್ರಹ ಇರಬೇಕು. ಸಾದಾಂತಿ ಭಕ್ತಿ ಮಾಧುರ್ಯ ಪರಿಚರ್ಯ ಅಧಿಮೇದುರೈಹಿ. ಮಹಾವಿಟಪಿನಂ ಚಕ್ರೆ ಗುರೋ ಸ್ವಸ್ಥಂ ಕೃಪಾಂಕುರಂ. ಇದು 101. ಏನಂತಾರ ನೋಡ್ರಿ, ಅನಂತಮತಿ ಕಾರುಣ್ಯ ಕಲ್ಪದ್ರುಮವತೋ ಜನೈಹಿ ಅವರ್ಣ್ಯೋ ಮಹಿಮಾ ತಸ್ಯ ಲೌಲ್ಯಾತ್ ಸಂವರ್ಣ್ಯತೆ ಬರಾಕ್. 100ನೇ ಶ್ಲೋಕದಲ್ಲಿ ನಾವು ತಿಳಿದದ್ದೇನು, ಗುರುಗಳು ದೇವರು ನಮ್ಮ ಮೇಲೆ ಮಾಡಿರುವ ಕೃಪಾ ಬಲವನ್ನ, ಕೃಪೆ ಎಂಬ ಬೀಜವನ್ನ ಬೆಳೆಸಿಕೊಳ್ಳುವುದಕ್ಕೆ ಏನೇನ್ ಮಾಡಬೇಕು ಅಂತ. ನಿಮ್ಮಲ್ಲಿ ಎಲ್ಲರಲ್ಲೂ ಆ ಬೀಜ ಇದೆ. ಗುರು ಅನುಗ್ರಹ ರೂಪವಾದ ಬೀಜ, ದೇವತಾನುಗ್ರಹ ರೂಪವಾದ ಬೀಜ ನಿಮ್ಮೆಲ್ಲರಲ್ಲೂ ಇದೆ. ನನ್ನನ್ನು ಹಿಡಿದುಕೊಂಡು ಶಾಸ್ತ್ರ ಹೇಳ್ತದೆ, ನಿಮ್ಮಲ್ಲಿ ಇದ್ದ ಆ ಬೀಜವನ್ನ ಬೆಳೆಸಿಕೊಳ್ಳಬೇಕಾದ್ರೆ ಈ ಸೂತ್ರಗಳನ್ನ ಇಟ್ಕೊಂಡಿರ್ರಿ. ಗುರು ಅನುಗ್ರಹ ಬೇಕು, ದೇವತಾನುಗ್ರಹ ಬೇಕು, ಒಳ್ಳೆ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳ್ರಿ, ಭಕ್ತಿಯನ್ನ ಮಾಡ್ರಿ. ಇನ್ನೊಬ್ಬರ ಜೊತೆಗೆ ನಡೆದುಕೊಳ್ಳುವಾಗ ಪ್ರೀತಿಯಿಂದ ನಡೆದುಕೊಳ್ಳ್ರಿ. ವಾಂಗ್ ಮನಸೋಹೋ ಅಪಾರುಷ್ಯಂ. ವೇದಾಂಗ ತೀರ್ಥರು ಬರೀತಾರೆ, ಮಾತು ಬಿರುಸಾಗಿ ಆಡಬೇಡ್ರಿ, ಮನಸ್ಸು ನಿಮ್ಮದು ಬಿರುಸಾಗಿ ಇರುವುದು ಬೇಡ. ಕೊನೆಯಲ್ಲಿ ಪರಿಚರ್ಯ, ಇನ್ನೊಬ್ಬರಿಗೆ ಬೇಕಾಗುವಂತಹ ಸೇವೆ, ಸರ್ವಿಸ್ ನೀವು ಕೊಟ್ರಿ ಅಂದ್ರೆ ಅದೇ ನಿಮ್ಮಲ್ಲಿ ಇದ್ದ ದೇವತಾನುಗ್ರಹಕ್ಕೆ ಕಾರಣ ಆಗ್ತದೆ. ಗೀತೆಯಲ್ಲಿ 6 ವೃಕ್ಷೋರ್ ಮುನೇರೋಗಂ ಶಮಃ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಸೈವ ಹೇಳುವಾಗ ಒಂದು ಮಾತು ಬರೀತಾರೆ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ, ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯಾಕರವನ್ಮಿತೇಹೇ. ನೀವು ಅಪರೋಕ್ಷ ಜ್ಞಾನ ಪಡ್ಕೊಳ್ಬೇಕು ಅಂತ ಹೇಳಿ ಸಮಾಜವನ್ನ ಬಿಟ್ಟು ಓಡಿ ಹೋಗಿ ಕೂತ್ಕೋಬೇಡ್ರಿ. ಅಂಥೇಳಿ ಎಲ್ಲಾರ ಮನೆಯಾಗೂ ಇರ್ಲಿಕ್ಕೆ ಹೋಗ್ಬೇಡ್ರಿ. ಉಲ್ಟಾ ಕೆಲಸ ನಮ್ದು. ಇದು ಅತಿರೇಕ ಅದು ಅತಿರೇಕ ನಮ್ದೆಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಅಲ್ಲ. ನಿಮ್ಮಿಂದ ಸಮಾಜಕ್ಕೆ ಏನ್ ಬೇಕೋ ಅದನ್ನ ಕೊಟ್ಟು ಕೈ ಮುಗಿದು ನಿಮ್ಮಿಷ್ಟಕ್ಕೆ ಹೋಗ್ತಾ ಇರಿ. ಸಮಾಜಕ್ಕೆ ಕೊಡಬೇಕು ಅಂತಿದೆಯಲ್ಲ ಅದು ಪರಿಚರ್ಯ. ನಿಜವಾದ ಅರ್ಥದಲ್ಲಿ ಪರಿಚರ್ಯಾದಿ ಮೇಧುರೈಹಿ, ಅದನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. 101ನೇ ಇದರಲ್ಲಿ ಒಂದು ಮಾತು ಹೇಳ್ತಾರೆ, ತಪ್ಪು ತಿಳಿಬೇಡ್ರಿ, ಇದು ಸುಮ್ಮನೆ ಆಶ್ರಮ ಕೊಟ್ಟ ವಿಚಾರ ಹೇಳಿದ್ದೇನೆ. ಇನ್ನು ಮುಂದೆ ಅವರ ಮಹಿಮೆಯನ್ನು ಹೇಳುವನಿದ್ದೀನಿ, ಆದರೆ ಅದನ್ನು ಹೇಳ್ತೀನಿ ಅಂತ ನನಗ ಪ್ರತಿಜ್ಞಾ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ? ಅನಂತ ಮತಿ ಕಾರುಣ್ಯ ಕಲ್ಪದ್ರುಮವತೋ ಜನೈಹಿ
ಅವರ್ಣ್ಯ ಮಹಿಮಾ ತಸ್ಯ ಲೌಲ್ಯಾತ್ ಸಂವರ್ಣ್ಯತೆ ಮನಾಕ್. ಏನೋ ಒಂದು ಚಾಪಲ್ಯ, ದೊಡ್ಡವರ ಗುಣ ಹೇಳಬೇಕು ಹೇಳಬೇಕು ಅಂತ ಒಂದು ಚಾಪಲ್ಯದಿಂದ ಹೇಳ್ತಾ ಇದ್ದೀವಿ. ಕೆಲವರಿಗೆ ದೊಡ್ಡವ್ರ ಗುಣದಕ್ಕಿಂತ ತಮ್ಮ ಗುಣನೇ ಹೇಳ್ಕೋದಿರ್ತದ್ರಿ, ಬರೀ ಹೇಳ್ಕೋದಿರ್ತಾರೆ ತಮ್ದೇ 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 ತಮ್ದೇ. ಆ ಕಡೆ ನೋಡಂಗಿಲ್ಲ ಈ ಕಡೆ ನೋಡಂಗಿಲ್ಲ, ಟೈಮ್ ಆಗ್ಯದ ಮತ್ತೊಬ್ರು ಅವ್ರು ಎದುರಿಗೆ ಸಿಕ್ಬಿಟ್ರೆ ಸಾಕ್ರಿ ನಿನ್ಸ್ಬಿಡೋದು ಅವ್ರು. ನಿಲ್ರಿ ಏನಂಟ್ರಿ ಆಚಾರ ಗೊತ್ತಾ ಇಲ್ಲ ನಿಮ್ಗೆ, ನಾ ಯಾರು ಅಂತ ಕುಡ್ಸರು ಮಾಡ್ತಾರೆ. ನೀವು ಆಚಾರ್ಯ ಗಾಬರಿ ದಿವಸ ಭೇಟಿ ಆಗ್ತಿರ್ತಾನೆ, ನೀವೇನ್ ಕಥೆ ಅಂತ ತಿಳ್ಕೊಂಡು ಹೇಳಿ. ನಮ್ಗೆಲ್ಲ ಎಷ್ಟು ನಮ್ಮ ಬಗ್ಗೆ ಹೊಗಳ್ಕೊಳ್ಬೇಕು ಅಂತ ಅಪೇಕ್ಷೆ ಇರ್ತದೆ. ನಮ್ಮ ಬಗ್ಗೆ ಅಲ್ಲ, ಉತ್ತಮರ ಗುಣಗಳನ್ನೇ ಹೇಳ್ಬೇಕು, ಉತ್ತಮರ ಗುಣಗಳನ್ನೇ ಹೇಳ್ಬೇಕು. ಅದಕ್ಕಂತಾರೆ ಅನಂತಮತಿ ಕಾರುಣ್ಯ ಕಲ್ಪದ್ರುಮವತೋ ಜನೈಹಿ ಅವರ್ಣ್ಯೋ ಮಹಿಮಾ ತಸ್ಯ ಲೌಲ್ಯಾತ್ ಸಂವರ್ಣ್ಯತೆ ಮನಾಕ. ಲೌಲ್ಯಾತ್ ಒಂದು ಚಾಪಲ್ಯ, ಏನೋ ದೊಡ್ಡವ್ರ ಗುಣ ಹೇಳಬೇಕು, ದೊಡ್ಡವ್ರ ಮಹಿಮಾ ಹೇಳಬೇಕು ಅಂತ ಹೇಳಿ ಹೊರಟಿದ್ದೇನೆ. ಯಾಕ ಅವ್ರು ಎಂಥವರು ಅಂದ್ರೆ ಒಂದು ಶಬ್ದ ಅನಂತಮತಿ. ಆಚಾರ್ಯರಿಗೆ ಮತ್ತೊಂದು ಹೆಸರು ಅನಂತಮತಿ ಕಾರುಣ್ಯ ಕಲ್ಪದ್ರುಮ. ಆಚಾರ್ಯರ ಕಾರುಣ್ಯವೆಂಬುವಂತಹ ಕಲ್ಪವೃಕ್ಷವನ್ನ ಆಶ್ರಯಿಸಿಕೊಂಡಿದ್ದಾರೆ ವಿಷ್ಣು ತೀರ್ಥರು. ಇನ್ನು ಅಂಥ ಕಲ್ಪವೃಕ್ಷದ ಕೆಳಗೆ ಕೂತವರನ್ನು ಏನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಅದ? ಏನಪ್ಪ, ಯಾವುದೋ ಸಾಮಾನ್ಯ ಮರದ ಕೆಳಗೆ ಕೂತಿದ್ರೆ ಬೇರೆ ವಿಷಯ, ಕಲ್ಪವೃಕ್ಷದ ಕೆಳಗೆ ಕೂತಿದ್ದಾರೆ. ಕೇಳ್ತೀರಾ ಅವ್ರನ್ನ? ಆ ಕಲ್ಪವೃಕ್ಷ ಯಾರು ಅಂದ್ರೆ ಮಧ್ವಾಚಾರ್ಯ ಎಂಬ ಕಲ್ಪವೃಕ್ಷ. ಮಧ್ವಾಚಾರ್ಯರ ಕಾರುಣ್ಯವೆಂಬ ಕಲ್ಪವೃಕ್ಷದ ಕೆಳಗೆ ಕುಳಿತಿರುವ ವಿಷ್ಣು ತೀರ್ಥರ ಮಹಿಮೆಯನ್ನ ಏನಂತ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಅದ? ಆಗೋದೇ ಇಲ್ಲ. ಆದರೂ ಚಾಪಲ್ಯ ಬಿಡೋದಿಲ್ಲ. ನಮಗೆಲ್ಲ ಒಂದು ಚಾಂಚಲ್ಯ ಹೇಳಬೇಕು, ಹೇಳಬೇಕಷ್ಟೇ. ಮಾಘ ಅಂತ ಒಬ್ಬ ಕವಿ ಇದ್ದಾನೆ. ಆ ಮಾಘ ಅನ್ನೋ ಕವಿ ಶಿಶುಪಾಲ ವಧ ಅಂತ ಒಂದು ಕಾವ್ಯ ಬರೆದಿದ್ದಾನೆ. ಅದರಲ್ಲಿ ಒಂದು ಮಾತು ಹೇಳ್ತಾನೆ, ಬಹಳ ಸುಂದರವಾಗಿ ಹೇಳ್ತಾನೆ. ವಾಗ್ಜನ್ಮ ವೈಫಲ್ಯ ಮಥೋ. ನಮಗೆ ದೇವರು ನಾಲಿಗೆ ಕೊಟ್ಟದ್ದು ಯಾತಕ್ಕೆ ಅಂತ ಕೇಳಿದ್ರೆ, ಉತ್ತಮನ ಗುಣವನ್ನ ಹೇಳ್ರಿ ಅನ್ನೋದಕ್ಕೆ ನಾಲಿಗೆ ಕೊಟ್ಟಿದ್ದಾನಂತೆ. ನಮಗೆ ಉತ್ತಮರ ಗುಣವನ್ನ ಹೇಳುವುದಕ್ಕೆ ಆಗಲಿಲ್ಲ ಅಂದ್ರೆ ವಾಗ್ಜನ್ಮ ವೈಫಲ್ಯ, ನಿಮ್ಮ ನಾಲಿಗೆ ಇದ್ದದ್ದೇ ವ್ಯರ್ಥ ಅಂತ ಹೇಳ್ಬಿಟ್ಟಿದ್ದ. ನಿಮ್ಮ ನಾಲಿಗೆ ಇದ್ದದ್ದೇ ವ್ಯರ್ಥ. ಯಾಕೆ ಅಂದ್ರೆ ಉತ್ತಮರ ಗುಣವನ್ನೇ ನೀನು ಹೇಳ್ತಿಲ್ಲ. ಅದಕ್ಕೆ ಅವರೊಂದು ಮಾತಂದ್ರು, ಅವರ್ಣ್ಯೋ ಮಹಿಮಾ ತಸ್ಯ ಲೌಲ್ಯಾತ್ ಸಂವರ್ಣ್ಯತೆ ಮನಾಕ್. ಸರಿ, ಏನು ಮೊದಲನೇದು ನೋಡ್ರಿ, ಅವ್ರೇನ್ ಸಂಕಲ್ಪ ಮಾಡಿಕೊಂಡ್ರು ಅಂತ ಒಂದು ತಮಾಷೆ ಹೇಳ್ತಾರೆ 102ನೇ ಪದ್ಯದಲ್ಲಿ. ಚತುರೋಸೌ ಪ್ರವಚನೆ ಮನು ಸಂಸಿದ್ಧಿಮಾನ್ ಮನಃ ಸಂಖ್ಯಾಮಾ ಪೂರಣೀಮಾಗಾದ್ ಮಧ್ವದಾಸ ಮಿತಿವ್ಯದಾತ್. ಪ್ರವಚನೆ ಅಸೌ ಚತುರಃ. ಎಲ್ಲ ಆಚಾರ ಶಾಸ್ತ್ರ ವ್ಯಾಖ್ಯಾನ ಮಾಡ್ಲಿಕ್ಕೆ ಭಾರಿ ಎಕ್ಸ್ಪರ್ಟ್. ಯಾವುದೇ ಅನುವ್ಯಾಖ್ಯಾನ, ಭಾಷ್ಯ, ನ್ಯಾಯವರ್ಣ ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರು ವಿಷ್ಣು ತೀರ್ಥರು ಸರಾಗವಾಗಿ ಸರಸವಾಗಿ ಸುರಸವಾಗಿ ಕುಳಿತ ಶ್ರೋತೃಗಳಿಗೆ ಮನಮುಟ್ಟುವಂತೆ ಹೇಳಲು ಮಹಾ ಸಮರ್ಥರಾಗ್ಬಿಟ್ರು ಅಷ್ಟೇ. ಯಾಕೆಂದ್ರೆ ಅನಂತಮತಿ ಕಾರುಣ್ಯ ಕಲ್ಪದ್ರುಮವತೋ ಜನೈಹಿ. ಆಚಾರ್ಯ ಅನುಗ್ರಹ ಆಗಿತ್ತಲ್ಲ. ಶ್ರೀಮಠ್ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಹೇಳುವಾಗ ಒಂದು ಮಾತಂತಾರೆ, ನಾನೇನೋ ಸುಧಾ ಬರದೀನಿ ಅಂತ ತಿಳ್ಕೊಂಡು ಬಹಳ ದೊಡ್ಡವನಾಗೀನಿ ಅಂತ ನಂಗೆ ಭ್ರಮೆಯೇ ಇಲ್ಲ. ನಮಗೆ ಓದಿ ವಿಭ್ರಮ ಬಂದಿರ್ತದೆ, ಬರೆದವರಿಗೆ ಭ್ರಮ ಇಲ್ಲ. ಎಂಥ ಆಶ್ಚರ್ಯ! ನಮಗೆ ಸುಧಾ ಅಂತ 2 ಅಕ್ಷರ ಓದೀವಿ ಅಂತ ತಿಳ್ಕೊಂಡೆ, 2 ಅಕ್ಷರನ ಮತ್ತವು ಸುಧಾ. ಯಾಕಂದ್ರೆ ಶ್ರೀಮನ್ಯಾಯ ಬಿಟ್ಬಿಟ್ಟಿರ್ತೀವಿ, ಅದು 2 ಅಕ್ಷರ. ಆ 2 ಅಕ್ಷರ ಓದಿದ್ದಕ್ಕೇನೆ ಈ ಪಾಟಿ ಭ್ರಮ ಬಂದಿರ್ತದೆ ನಮಗೆ ಅಂದ್ರೆ ಅಂತಿರ್ತೀವಿ. ಯಾರನ್ನಾದ್ರೂ ನೋಡಿದ್ರೆ ಅಂತಿರ್ತೀವಿ. ಬರೆದವರಂತಾರೆ ಗತ ಏನದು ಕಿಮಪಿ ಚಬದಂತೋಪಿ ಮಹತಾಂ ಗತಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ. ನಮ್ಮ ಮಧ್ವಾಚಾರ್ಯರು ಹಿಂಗ ಜೈತೀರ್ಥ ಅಂತ ಹಿಂಗ್ ನೋಡಿದ್ದಕ್ಕ ಇಷ್ಟು ಬರೆದಿರಿ ಅಂತ ಹೇಳ್ಬಿಟ್ರು ಅಷ್ಟೆ. ನಮ್ದೇನಿಲ್ಲ. ಆಚಾರ್ಯ ಕರುಣಾ ಹರಿಸಿದ ಸಾಲಿನಲ್ಲಿ ನಾನೊಬ್ಬ ನಿಂತಿದ್ದೆ. ಆಚಾರ್ಯ ಕರುಣೆ ಹಿಂಗ ಕಣ್ಣು ನನ್ನ ಮೇಲೆ ಬಿತ್ತು, ಮುಗಿದೋಯ್ತು, ಪಾರ ಆಗ್ಬಿಟ್ಟು. ಯಾಕಂದ್ರೆ ನಾ ಬರೆದದ್ದೇನು ಅಂದ್ರೆ ಕಿಮಪಿ ಚ ವದಂತೋಪಿ ಮಹತಾಂ ಕಿಂ ಅಪಿ ಚ ತೂ ಹೀವ. ಇಷ್ಟ ಬರ್ಕೋತ ಹೋಗಿವಿ ನಾವು, ಜಾಸ್ತಿ ಬರದೇ ಇಲ್ಲ. ಇಷ್ಟು ಬರೆದದ್ದಕ್ಕನೇ ನಮ್ಮನ್ನು ಇಷ್ಟ ಮಾಡ್ತಾ ಇದ್ದಾರೆ. ಮಾನ್ಯ ಸ್ಮಃ, ನಮಗೆ ಮಾನ್ಯ ಮಾಡಿದ್ದು ಯಾಕೆ ಅಂದ್ರೆ ಗುರು ಅನುಗ್ರಹಕ್ಕೆ ಪಾತ್ರರಾಗಿದ್ದೀವಿ ಅನ್ನೋದಕ್ಕೆ ಹೊರತಾಗಿ ನಾವೇನೋ ಭಾರಿ ದೊಡ್ಡ ಸುಧಾ ಬರೆದೀವಿ ಅಂತಲ್ಲ ಅಂತ ಹೇಳ್ಕೊಂಡು ಟೀಕಾರಾಯರು. ಒಂದು ಮಂಗಳ ತಿಲ್ಲೋ ತಿರುಗಿ ಜನ್ಮದ ಪುಸ್ತಕ ತೆಗೆಗಿಲ್ಲ. ನಾವೆಲ್ಲ ಎತ್ತಿ ವೇದವ್ಯಾಸ ದೇವ್ರ ಪೂಜಾಕ್ಕ ನವರಾತ್ರಿ ಒಮ್ಮೆ ಇಳಿಸೋದು, ಮತ್ತೆ ಅದನ್ನು ಅಥವಾ ಕೆಲವೊಮ್ಮೆ ಮೇಲೆ ಅಲ್ಲೇ ಮಂಗಾತ್ಮ ಮಾಡ್ಬಿಟ್ಟಿರ್ತೀವಿ, ಕೆಳಗಿಳಿಬೇಡ ಅಲ್ಲೇ ಕೂಡು ಅಂತೇಳಿ. ಆ ಇಂಥವರಿಗೆ ಇಡೀ ಜನ್ಮದುದ್ದಕ್ಕೂ ಅಹಂಕಾರ. ಅಯ್ಯಯ್ಯೋ. ಚತುರೋಸೌ ಪ್ರವಚನೆ ಮನು ಸಂಸಿದ್ಧಿಮಾನ್ ನರಹ. ಒಳ್ಳೆ ಮಂತ್ರಸಿದ್ಧಿ ಇತ್ತು. ಮಂತ್ರಸಿದ್ಧಿಯ ಜೊತೆಗೆ ಪ್ರವಚನಕಾರರು ಅದ್ಭುತವಾಗಿ ಪಾಠವನ್ನ ಹೇಳ್ತಾ ಇದ್ರು. ಇವರೊಂದು ಸಂಕಲ್ಪ ಮಾಡ್ಕೊಂಡು ಮನಸ್ಸು ಮಾಡ್ಕೊಂಡ್ರಂತೆ, ಏನು
ಮಧ್ವಾಚಾರ್ಯ ಶಿಷ್ಯರ ಹೆಸರನ್ನ ಹೇಳಬೇಕಾದಾಗ ಸಂಖ್ಯಾಮಾ ಪೂರಣೀಮಾಗಾತ್ ಮಧ್ವದಾಸ ಮಿತಿವ್ಯದಾತ್. ಸಂಖ್ಯಾ ತುಂಬೋ ಕೆಲಸದಾಗ ನನ್ನ ಹೆಸರು ಬರಬಾರ್ದು. ಒಂದನೇದವರವರು, ಮುಂದೆ ಯಾರಪ್ಪ, ಎರಡನೇದವ ಅವನ, ಎರಡನೇದವ, ಮೂರನೇ ಯಾರು ಇವನ ಅಂತೂ ನಮ್ಮನ್ನು ಬರೇ ಸಂಖ್ಯಾ ತುಂಬೋದ್ರೊಳಗೆ ನನ್ನ ಹೆಸರು ಹೇಳಬಾರ್ದು. ನನ್ನ ಹೆಸರು ಹೇಳಿದ್ರೆ ನಂಬರ್ 1 ಅನ್ಬೇಕು. ನೋಡು ವಿಷ್ಣು ತೀರ್ಥರಂತಾರೆ, ನನ್ನ ಏನ್ ತಿಳ್ಕೋಬೇಕು, ಮಧ್ವದಾಸಂ ಶಿಷ್ಯ ಅಗ್ರಣಿ ಅನ್ಬೇಕೇ ವಿನಃ ಮೊದಲನೇ ನಂಬರ್ ಅಲ್ಲಿ ಇರ್ಬೇಕೇ ವಿನಃ ಮುಂದಿನ ನಂಬರ್ಗಳು ತುಂಬೋ ನಂಬರ್ಗಳು ಅಷ್ಟೇ ಅವು. ಮೊದ್ಲು ಒಂದ್ ಏನಾಗಿರ್ತಾವ್ರಿ, ಹಿಂಗೆ ಯಾತ್ರಾ ಪಾತ್ರ ಅಂತ ತಿಳ್ಕೊಂಡಾಗ ಒಂದ್ 50, 20, 30 ಮಂದಿ ಬಂದ್ಬಿಟ್ಟಿರ್ತಾರೆ. ಸೀಟ್ ಒಂದು 10 ಉಳ್ಕೊಂಡ್ಬಿಟ್ಟಿರ್ತಾವ. ಅವು ಉಳಿದ ಸೀಟ್ ಇರ್ತಾವ್ರಿ, ಅವು ತುಂಬಿಸೋ ಸೀಟ್ ಅಂತ ಕರಿತಿರ್ತಾರ್ರಿ. ಅವನ್ನೆಲ್ಲ ಅವು ಖರೆ ಸೀಟ್ ಅಲ್ಲ, ಅವೆಲ್ಲ ತುಂಬಿಸ್ತಿರ್ತಾರೆ. ಯಾರ್ಯಾರೋ ಹಾಕೊಳ್ಳೋದು, ನೀವು ಬರ್ರಿ ಒಲ್ರಿ, ನಮಗ್ ಕಾಲ್ ಶೂಲೆ ಆಗ್ಯಾವ, ಸಣ್ಣ ಶೂಲೆ ಆಗ್ಯಾವ, ಇಲ್ಲಿ ಬರ್ರಿ ನಾವೆಲ್ಲ ಮುಂದಿನ ಸೀಟ್ನಾಗ ವ್ಯವಸ್ಥೆ ಮಾಡ್ತೀವಿ, ನೀವೇನ್ ಚಿಂತೆ ಮಾಡಬೇಡ್ರಿ, ಅಲ್ಲಿ ಇಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ, ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಸೀಟ್ ಫುಲ್ ಮಾಡಿ 50 ಸೀಟ್ ಆದ್ಮೇಲೆ ಯಾತ್ರಾ ಆದಾಗ ಅವ್ರನ್ನ ತಿರುಗೇ ನೋಡಂಗಿಲ್ಲ. ಪಾಪ ನಿಮ್ ಮುಂದಿನ ಸೀಟ್ನಾಗ ವ್ಯವಸ್ಥೆ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಮತ್ತೆ ಮುಂದೆ ಅದು ಕೊನೆಗೆ ಕೂರ್ಸ್ಬಿಟ್ಟಿರ್ತಾರ ಅವರು. ಇದೇ ಮುಂದಾಗ್ತೀರಿ ಅಂತ ಕೇಳ್ತಿರ್ತಾರ ಅವರು. ಪಾಪ ಕೆಲವು ಸೀಟ್ ತುಂಬೋ ಸೀಟ್ ಒಂದಿರ್ತಾವ. ಅದಕ್ಕೆ ಅವರಂದ್ರು ನಮ್ಮನ್ನ ಸೀಟ್ ತುಂಬೋದಾಗಬಾರ್ದು. ನನ್ನ ಎಣಿಸಿದ್ರೆ ಮಧ್ವಾಚಾರ್ಯ ಶಿಷ್ಯರಲ್ಲಿ ಮೊದಲನೇದವರು ಯಾರಪ್ಪ ಅಂದ್ರೆ ವಿಷ್ಣು ತೀರ್ಥರು ಅನ್ನಬೇಕಂತೆ. ಅಂಥ ಸಂಕಲ್ಪ ಮಾಡಿಕೊಂಡಿದ್ರಂತೆ. ಹಿಂಗಿರ್ಬೇಕು ಗುರು ದೀಕ್ಷಾ ಅನ್ನೋದಕ್ಕಂತಿರ್ತಾರೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇತ್ತು. ಆ ಶ್ಲೋಕವನ್ನು ಸ್ವಲ್ಪ ಬದಲಾವಣೆ ಮಾಡಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ಬೇಕು. ಏನು ಅಂತ ಕೇಳಿದ್ರೆ, ಪುರಾ ಕವೀನಾಂ ಗಣನಾ ಪ್ರಸಂಗೇ ಅಂತ ಒಂದು ಶ್ಲೋಕ ಇತ್ತು. ಅದನ್ನ ಚೇಂಜ್ ಮಾಡಿದ್ರೆ ನಮ್ಮ ಗುರುಗಳು. ಯಾರು ಮಾಡಿದ್ರೋ ಗೊತ್ತಿಲ್ಲ, ಯಾವಾಗ ಮಾಡಿದ್ರೋ ಗೊತ್ತಿಲ್ಲ, ಯಾರೋ ಮಾಡಿರ್ಬೇಕು, ನಮ್ಮ ಆಚಾರ್ಯ ಹೇಳ್ತಿರ್ಬೇಕು. ಏನು ಅಂದ್ರೆ, ಪುರಾ ಗುರುಣಾಂ ಗಣನಾ ಪ್ರಸಂಗೇ ಕನಿಷ್ಠಿಕಾಧಿಷ್ಠಿತ ಮಧ್ವನಾಥ ಅದ್ಯಾಪಿ ತತ್ತುಲ್ಯ ಗುರೋರಭಾವಾತ್ ಅನಾಮಿಕಾ ಸಾರ್ಥವತಿ ಬಭೂವ. ನಮ್ ಗುರು ಹೇಳ್ತಿರ್ಬೇಕಿದ್ರು ಶ್ಲೋಕ. ಏನು ಅಂದ್ರೆ, ಎಣಿಸ್ಬೇಕಾದ್ರೆ ಯಾವಾಗ್ಲೂ ಹೆಂಗ್ ಎಣಿಸ್ತಿರ್ತೀವ್ರಿ ಅಂದ್ರೆ 1, 2, 3, 4, 5 ಅಂತ ಎಣಿಸ್ಬೇಕ ಹೊರತಾಗಿ ಯಾರು ಮಹಾಮೇಧಾವಿಗಳು 1, 2, 3, 4 ಹಿಂಗ ಎಣಸಂಗಿಲ್ರಿ. ಎಣಿಸ್ತಿರ್ತಾರ, ನಂಗೇನ್ರಿ ಚೇಂಜ್ ಮಾಡ್ಕೊಡ್ರಿ ಎಣಿಸ್ತಿದ್ರೆ. ಅದಕ್ಕೆ ಮೊದಲನೇ ನಂಬರ್ ಯಾವುದು? ಇದು 1, 2 ಅನ್ಬೇಕಲ್ಲ. ಈ ಬೆರಳಿಗೆ ಸಂಸ್ಕೃತದಲ್ಲಿ ಒಂದು ಹೆಸರು ಅದರಿ. ಏನ್ ಕರೀತಾರೆ ಗೊತ್ತೇನೋ? ಅನಾಮಿಕಾ ಅಂತ ಕರೀತಾರೆ. ಅದಕ್ಕೆ ಹಿಂದಿ ಹೆಸರು ಅಂತ ತಿಳ್ಕೊಬ್ಯಾಡ್ರಿ. ಅದು ಅನಾಮಿಕಾ ಎಂಬುದು ಸಂಸ್ಕೃತ ಹೆಸರು. ಇದು ಕಿರುಬೆರಳ ಆದ್ಮೇಲೆ ಇದು ಅನಾಮಿಕಾ, ಇದು ಮಧ್ಯದ ಬೆರಳು, ಇದು ತರ್ಜನಿ, ಇದು ಅಂಗುಷ್ಟ ಇರ್ಲಿ. ಅವಾಗ ಹಿಂದೆಲ್ಲ ಎಣಿಸ್ತಿಗತ್ರಂತ. ಏನಂತ? ಪುರಾ ಗುರುಣಾಂ ಗಣನಾ ಪ್ರಸಂಗೆ. ಹಿಂದೆ ಎಂಥಿಂತ ಗುರುಗಳು ಹೊಂಟಾರ ಅಂತ ಎಣಿಸೋ ಕಾಲದಲ್ಲಿ ಕನಿಷ್ಠಿಕಾಧಿಷ್ಠಿತ ಮಧ್ವನಾಥ, ಒಂದೇ ಗುರುಗಳು ಯಾರು? ಮಧ್ವಾಚಾರ್ಯರು ಅಂದ್ರಂತೆ. ಅದ್ಯಾಪಿ ತತ್ತುಲ್ಯ ಗುರೋರಭಾವಾತ್. ಇವತ್ತಿಗೂ ಮಧ್ವಾಚಾರ್ಯರಂತ ಇನ್ನೊಬ್ಬ ಗುರುಗಳು ಬರದೇ ಇದ್ದ್ರಿಂದ ಅನಾಮಿಕಾ ಸಾರ್ಥವತಿ ಬಭೂವ. ಇದಕ್ಕೇನು ಅನಾಮಿಕಾ ಅಂತ ಕರೆದಿದ್ರು, ಸಾರ್ಥಕ ಆಯ್ತಂತೆ. ಯಾಕೆ ಅಂದ್ರೆ ಅಂತ ಗುರುಗಳು ಬಂದೇ ಇಲ್ಲ ಅದರಿಂದ ಅಂತ ತಮಾಷೆ ಮಾಡ್ತಿರ್ಬೇಕು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಸಂಸ್ಕೃತವನ್ನ ಹೇಗೆ ಉಪಯೋಗಿಸ್ಕೊಳ್ಬಹುದು ನೀವೆಲ್ಲ. ಅನಾಮಿಕಾ ಅಂದ್ರೆ ಹೆಸರಿಲ್ಲಾರ್ದದ್ದು ಅಂತ ಅರ್ಥ. ಪಾಪಿ ಬೆರಳಿ ಹೆಸರಿಲ್ಲಾರ್ದ ಬೆರಳು ಅಂತ ಕರಿತಿರ್ತಾರೆ. ಗೊತ್ತೇ ಇಲ್ಲ ಇದಕ್ಕೆ ಹೆಸರಿಲ್ಲಾರ್ದು ಅಂತ. ಆದ್ರೆ ಈಗ ಎಲ್ಲರಿಗೂ ಗೊತ್ತದ. ಏನ್ ಹೇಳ್ರಿ? ವೆಡ್ಡಿಂಗ್ ರಿಂಗ್ ಹಾಕೊಳ್ಳೋದು, ಎಂಗೇಜ್ಮೆಂಟ್ ರಿಂಗ್ ಹಾಕೊಳ್ಳೋ ಬೆರಳು ಅಂತ ನೋಡ್ಕೊಂಡಾಗೆಲ್ಲ ದುಃಖ ಆಗ್ತಿರ್ತಲ್ಲ, ಅಂದ್ರೆ ಸಂತೋಷ ಆಗ್ತಿರ್ತದೆ. ಏನ್ ಮಾಡ್ತಿರ್ಬೋದಿಲ್ಲ. ಮದುವೆಯಾಗ ಒಬ್ಬ ಹಾಕ್ತಾರೆ, ಮುಂಜುವಾಗ ಒಬ್ಬ ಹಾಕ್ತಾರೆ, ಜವಳದಾಗ ಒಬ್ಬ ಹಾಕ್ತಾರೆ. ಅಲ್ಲ ಅವೆಲ್ಲ ಹಾಕೋದಿಲ್ ಬಿಡ್ರಿ, ಸುಮ್ಮನೆ ಹೇಳಿದೆ. ಅದಕ್ಕೆ ಒಮ್ಮೆ ಎಂಗೇಜ್ಮೆಂಟ್ ರಿಂಗ್ ಹಾಕ್ತಾರ ಅಂತ ಹಿಂಗ್ ಹಾಕೊಂಡು, ಗೊತ್ತಲ್ಲ. ಆಮೇಲೆ ಮದುವೆ ಹಾಕ್ತಾರ, ಇಲ್ಲ ಏನ್ ಗೊತ್ತಿಲ್ಲ, ಒಮ್ಮೆ ಹಾಕ್ಬಿಡ್ತಾರೆ ಕಾಣಿಸ್ತದೆ. ಒಮ್ಮೆ ಹಾಕಿರೋ ಸಾಕಾಗಿರ್ತಾರೆ, ಇನ್ನೊಂದು ಹಾಕಿ ಬರ್ತದೆ. 2ನೇ ಸರ್ತಿ ಹಾಕ್ಸ್ಕೊಳ್ಳೋ ಸ್ಟೇಜ್ನಾಗ ಹೊಡೆದಂಗೆ ಇದು ಒಮ್ಮೆ ಉಂಗ್ರ ಹಾಕ್ಸಿದ ಮೇಲೆ ಹಿಂಗಾಗ್ಬಿಟ್ಟಿರ್ತದೆ. ಬೆಳ್ಳಿ ಬ್ಯಾಲ್ ಹೇಳಕ್ಕೆ ಇಲ್ಲದು ಹಿಂಗಾಗ್ಬಿಟ್ಟಿರ್ತದೆ. ಯಾಕೆ? ಉಂಗ್ರದ ಭಾರಕ್ಕಲ್ಲ, ಉಂಗ್ರ ಹಾಕಿದ್ರೆ ಭಾರಕ್ಕೆ ಮುಗಿದೋ ಕೆಲಸ. ಅದಕ್ಕೆ ಕಾಳಿದಾಸನ ಪ್ರಸಂಗದಲ್ಲಿ ಹೇಳಿದ್ರಂತೆ, ನಮ್ ಗುರುಗಳು ಹೇಳ್ತಿರ್ಬೇಕು. ಪುರಾ ಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅದ್ಯಾಪಿ ತತ್ತುಲ್ಯ ಕವೇರಭಾವಾತ್ ಅನಾಮಿಕಾ ಸಾರ್ಥವತಿ ಬಭೂವ. ಇನ್ನೊಬ್ಬ ಕಾಳಿದಾಸನಂತವನು ಹುಟ್ಲಿಲ್ಲ ಅನ್ನೋದಕ್ಕಾಗಿ ಇದು ಅನಾಮಿಕಾ ಅಂತ ಸಾರ್ಥಕ ಆಯಿತು ಅಂತ. ಅದನ್ನೇ ಅದ್ಯಾಪಿ ತತ್ತುಲ್ಯ ಗುರೋರಭಾವಾತ್, ಮಧ್ವಾಚಾರ್ಯಂತ ಇನ್ನೊಬ್ಬರು ಗುರುಗಳು ಇಲ್ಲದೆ ಇದ್ದದ್ದಕ್ಕೆ ಅನಾಮಿಕಾ ಎಂಬ ಹೆಸರು ಸಾರ್ಥಕ ಆಯಿತು ಅಂತ ಹೇಳ್ತಾರೆ.
ಇಂಥವರಿಗೆ ಶಿಷ್ಯರಾಗಿ ಬಂದವರೇನು ಆಲೋಚನೆ ಮಾಡಿದ್ರು ವಿಷ್ಣು ತೀರ್ಥರು ಅಂದ್ರೆ ಸಂಖ್ಯಾಮಾ ಪೂರಣೀಮಾಗ ಇತಿ ಮಧ್ವದಾಸ ಮಿತಿ ವ್ಯಧಾತ್. ನನ್ನ ಹೆಸರು ಸಂಖ್ಯಾ ತುಂಬೋದಕ್ಕೆ ಬರಬಾರ್ದಪ್ಪ ಅನ್ಕೊಂಡ್ರು. ಆಯ್ತು, ಮುಂದೆ ನೋಡಿ ಇನ್ನೊಂದು ಶ್ಲೋಕ ಹೇಳಿ ಮುಗಿಸ್ತೇನೆ. ಇವತ್ತು ನಾಳೆ ಸಿಗ್ತೀನಿ ಮತ್ತೆ. ದಿಶಂ ಪ್ರಯಾತಂ ಶಶಿನಂ ಚ ಶಶಿನಃ ಚರಂತಂ ಪರ್ಯಶೋಧಯತ್ ತೀರ್ಥಕಂ ವಿಷ್ಣು ತೀರ್ಥಂಚ ವಿಷ್ಣು ತೀರ್ಥಶ್ಚ ತೀರ್ಥಕಂ. ಸಂಚಾರ ಹೊರಟರು, ಯಾತ್ರಾಕ್ಕೆ ಹೊರಟ್ರಂತ ವಿಷ್ಣು ತೀರ್ಥರು. ವಿಷ್ಣು ತೀರ್ಥರು ಯಾತ್ರೆಗೆ ಹೊರಟಾಗ ಯಾವ ಯಾವ ನದಿಗಳಲ್ಲಿ ಸ್ನಾನ ಮಾಡ್ತಿದ್ರೋ ಅನುಸಂಧಾನದ ಮಹಾಪೂರವನ್ನೇ ಹರಿಸ್ತಿದ್ಲಂತೆ. ಮಹಾಪೂರ ಅಂತ ಬರ್ತಿದ್ರು ಹಿಂದಕ್ಕೆಲ್ಲ, ಗೊತ್ತಿಲ್ಲ ಮಹಾಪೂರ ಅಂತ. ಹಂಗ ಅನುಸಂಧಾನದ ಮಹಾಪೂರವನ್ನೇ ಹರಿಸಿ ಸ್ನಾನ ಮಾಡ್ಬೇಕಂತೆ. ಸ್ನಾನ ಮಾಡಿ ತಾವು ಪರಮ ಪರಿಶುದ್ಧರಾಗಬೇಕಂತೆ ವಿಷ್ಣು ತೀರ್ಥರು. ಯಾಕೆ? ಎಲ್ಲ ಅದು ಯಾವುದು ನದ್ಯ ಶ್ರೀ ಹರಿಪಾದ ಪಂಕಜ ಭುವಃ, ಎಲ್ಲ ನದಿಗಳು ಭಗವಂತನ ಪಾದದಿಂದ ಹುಟ್ಟಿದ್ದಾದ್ದರಿಂದ ಯಾವುದೇ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗಲೂ ಅನುಸಂಧಾನ ಏನು ಅಂತ ಕೇಳಿದ್ರೆ ಇದು ವಿಷ್ಣು ಪಾದೋದಕ, ಇದರಲ್ಲಿ ನಾನು ಸ್ನಾನ ಮಾಡ್ತಾ ಇದ್ದೀನಿ. ನನ್ನ ರೋಮಗಳ ಒಳಗೆ ನೀರು ಪ್ರವೇಶ ಮಾಡಿ ದೇಹದ ಒಳಗೆ ಮುಟ್ಟಿ ರಕ್ತ ಶುದ್ಧಿ ಮಾಡಿ ಮನಃಶುದ್ಧಿ ಮಾಡಿ ನನ್ನನ್ನ ಭಗವದ್ ದರ್ಶನಕ್ಕೆ ಅಣಿಗೊಳಿಸ್ತದೆ, ಮೋಕ್ಷವನ್ನ ಕೊಡಿಸ್ತದೆ ಅನ್ನೋ ಅನುಸಂಧಾನದಿಂದ ಸ್ನಾನ ಮಾಡ್ತಾ ಇದ್ದರೆ ಆ ನದಿಗಳು ನಮ್ಮಲ್ಲಿ ಆಚಾರ್ಯರ ತಮ್ಮಂದರು ಸ್ನಾನ ಮಾಡಿ ನಮ್ಮ ರೋಮಗಳಲ್ಲಿ ರೋಮಾಂಚನಗೊಳಿಸಿ ನಮ್ಮನ್ನ ಶುದ್ಧಗೊಳಿಸ್ತಾ ಇವೆ ಅಂತ ತಿಳ್ಕೋತಿದ್ವಂತೆ. ತೀರ್ಥಕಂ ವಿಷ್ಣು ತೀರ್ಥಂಚ ವಿಷ್ಣು ತೀರ್ಥಶ್ಚ ತೀರ್ಥಕಂ. ಪರಸ್ಪರ ತೀರ್ಥದಲ್ಲಿ ಸ್ನಾನ ಮಾಡಿ ವಿಷ್ಣು ತೀರ್ಥರು, ವಿಷ್ಣು ತೀರ್ಥದಲ್ಲಿ ಸ್ನಾನ ಮಾಡಿ ತೀರ್ಥಗಳು ಬಡಿಯಾದವಂತೆ. ಇದು ನಿಜವಾದ ಸ್ನಾನ. ಸ್ನಾನ ಮಾಡಿದ್ರೆ ನದಿ ಶುದ್ಧ ಆಗಬೇಕು, ನಾವು ಶುದ್ಧ ಆಗೋದಲ್ಲ. ನಾವು ಶುದ್ಧ ಆಗೇ ಆಗ್ತೀವಿ, ಆ ವಿಷಯ ಬೇರೆ. ಯಾಕೆ ನದಿ ಮಹಾನುಭಾವಳು, ದೊಡ್ಡವಳವಳು, ಗಂಗಾ ಯಮುನಾ ಸಿಂಧು ಸರಸ್ವತಿ ಎಲ್ಲ. ಅಂಥ ನದಿಗಳಲ್ಲಿ ಸ್ನಾನ ಮಾಡಿ ನದಿಗೆ ಪಾವಿತ್ರ್ಯವನ್ನು ತಂದು ಕೊಡ್ತು ಅಂತಂದ್ರೆ ಎಂಥ ಅದ್ಭುತ ಅದು. ಒಮ್ಮೆ ಭಗೀರಥ ಮಹಾರಾಜನ ಕಥೆ ಹೇಳ್ತಿದ್ರಂತೆ. ಯಾರೋ ಒಬ್ರು ಭಗೀರಥ ಮಹಾರಾಜ ಗಂಗೆಯನ್ನು ಕರೆದಂತೆ, ಅಮ್ಮ ಬಾರಮ್ಮ ಭೂಮಿಗೆ ಹೋಗೋಣ ಅಂದ್ರಂತೆ. ಭಾಗೀರಥಿ ಹೇಳಿದಂತೆ ಗಂಗಾ, ನಾವಲ್ಲಪ್ಪ ಭಗೀರಥ ಕರಿಬೇಡ ನನ್ನ ಅಂದಂತ. ಅಕ್ಕಿ ಮತ್ ನೀ ಬರಂಗಿಲ್ಲ ನಮ್ ಗತಿ ಏನವ ಬಾ ಅಂದ್ರು. ಇಲ್ಲಿಲ್ಲ ನೀ ಕರಿಬೇಡ. ಭಗೀರಥ ಸುಮ್ಮನೆ ಕೇಳಿದ ಅಮ್ಮಗ, ಯಾಕೆ ಒಲ್ಲಿನಲ್ಲಿ ಗತಿ ಅದನ್ನ ಹೇಳ್ಬಿಡು ಅಂದು. ಏನಿಲ್ಲ ಮಹಾರಾಯ, ನಾ ಬರ್ತೀನ, ಇವು ಎಲ್ಲ ಬಂದು ಬುದು ಮುಳುಗ್ತಾವ, ಸ್ನಾನ ಮಾಡಿ ಹೋಗ್ಬೇಕಾದ್ರೆ ಅಷ್ಟು ಪಾಪ ಬಿಟ್ಟು ಹೋಗ್ತಾವ ನನ್ನೊಳಗೆ. ನಾ ಎಲ್ಲಿ ತೊಳ್ಕೋತ್ ಕೂಡ್ಲೆ ಅವನ್ನೆಲ್ಲ ನನಗೆ ಒಲ್ಲು ಬ್ಯಾಡು ಅಂದ್ಲು. ಹಿಂದಕ್ಕೆ ಪಾಪ ಅಷ್ಟ ಬಿಟ್ಟು ಬರ್ತಿದ್ರಿ, ಈಗ ಬಟ್ಟಿನೂ ಅಲ್ಲೇ ಬಿಟ್ಟು ಬಂದ್ಬಿಡ್ತಾರೆ, ಹೋಗಿ ನಡಿ ಎಂತಕೊಂಡು. ಭಕ್ತಿ ಎಲ್ಲರ ಚೆ ಅಂಗಿ ಚಣ್ಣ ಪಣ್ಣ ಅಷ್ಟು ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಬಿಟ್ಟು ತಗೋ ಗಂಗಾ ನಿನಗರ ಯಾರು ಕೊಡ್ಬೇಕು ಅಂಗಿ ಚಣ್ಣ ಅಂತ ಹೇಳಿ ಇರೋ ದೊಡ್ಡ ಉಪಕಾರ ಮಾಡಿದಾಗ ಆಕೆ ಹಾಕೋಗಿಲ್ಲ ಇವ್ರು ಬಿಡಾಗಿಲ್ಲ ಅಂಗಿ ಚೊಡಬೇಕು ಹೋಗಿ ಕೆಲಸ. ಎಂತ ಪಾಪಿಗಳ್ರಿ ನಾವೆಲ್ಲ. ಹೋಗಿ ನದಿಗಳನ್ನೆಲ್ಲ ಹಾಳು ಮಾಡಿ ಬರ್ತೀವಿ. ತಿಂದು ಭಕ್ತಿಯಿಂದ ಪ್ಲಾಸ್ಟಿಕ್ ಚೀಲ ಅಲ್ಲೇ ಹಾಕೋಗುತ್ತೆ, ತಗೋ ನೀರು ಯಾವಾಗ ತಗೋ ಅಂತ ಹೇಳಿ ಆ ಪ್ಲಾಸ್ಟಿಕ್ ಚೀಲ. ಮೊನ್ನೆ ಯಾರೊಬ್ರು ಫೇಸ್ಬುಕ್ನೇ ಹಾಕಿದ್ರಿ, ಖರೆ ಹಾಕಿದ್ ಬರೋಬ್ಬರಿ ಇತ್ರಿ. ಹೋದ್ಸಲೇ ಮಹಾಪೌರ್ ಬಂದಿತ್ರಿ, ನದಿಯಲ್ಲಿ ಹರ್ಕೊಂಡ್ ಪ್ರತಿ ವರ್ಷ ಬರ್ತಿರ್ತೆ ಬಿಡ್ರಿ. ಅದು ಹೆಂಗಾಗಿತ್ತು ಅಂದ್ರೆ ಊರಿನ ನಡುವೆ ಎಲ್ಲ ನದಿಗಳಿಗೆ ಹಾಕಿದ ಪ್ಲಾಸ್ಟಿಕ್ ಚೀಲ, ಪ್ಲಾಸ್ಟಿಕ್ ಡಬ್ಬಿ ಬಾಟ್ಲಿ ಎಲ್ಲ ಬಂದು ನಿಂತಿದ್ವಿ. ಅದಕ್ಕೆ ಬರ್ದಿದ್ರು, ನೀ ಯಾವುದನ್ನು ಬ್ಯಾಸಿಗೆ ಕಾಲದಾಗ ಮತ್ತೊಂದು ಕಾಲದಾಗ ಹಾಕಿ ಬಂದಿದ್ದೆಲ್ಲ ಮಳೆಗಾಲದಾಗ ಹೊಳಿ ಕೊಟ್ಟು ಹೋಗಿದ್ ನೋಡೋದು ಅಂತ ಬರ್ದಿದ್ರು. ಹಂಗಾಗಿತ್ತು, ಖರೆ ಇತ್ತದು. ಇವ್ರೇನ್ ತಿಂದು ಉಂಡೆಲ್ಲ ಒಗದು ಹೋಗಿದ್ರಲ್ಲ ಅದನ್ನ ತಂದು ಹೊಳ್ಳಿಟ್ಟು ಟಾಟ ಮಾಡಿ ಹೋಗಿತ್ತು. ಗಂಗಾ ಕೇಳಿದ್ಲು, ಒಲ್ಲು ಬ್ಯಾಡೋ ಮಹಾರಾಯ ಬ್ಯಾಡ. ಯಾಕ? ನನಗೆ ಬರೋ ಎಲ್ಲ ಪಾಪಿಗಳಿದ್ದಾರ. ಆಗ ಒಂದ್ ಮಾತು ಹೇಳಿದಂತೆ ಭಗೀರಥ, ಚಿಂತೆ ಮಾಡ್ಬೇಡ, ನಿನ್ನನ್ನೂ ಪವಿತ್ರಗೊಳಿಸುವಂಥವ್ರು ಬರ್ತಾರೆ. ಸ್ವಾತ್ಮಸ್ಥೇನ ಗದಾವೃತ ತೀರ್ಥೀಕುರುವಂತಿ ತೀರ್ಥಾನಿ. ತಮ್ಮಲ್ಲಿ ಭಗವಂತನನ್ನ ಹೊತ್ತ ಜ್ಞಾನಿಗಳು ಬಂದು ನಿನ್ನಲ್ಲಿ ಸ್ನಾನ ಮಾಡಿದರೆ ನಿನ್ನ ಶುದ್ಧಿ ಮಾಡ್ತಾರೆ ಅಂತ ಹೇಳಿದ್ದಂತೆ. ಆ ಮಾತಿನ ಮೇಲೆ ವಿಶ್ವಾಸ ಇಟ್ಕೊಂಡು ಗಂಗೆ ಬಂದಿದ್ಲು. ಅದಕ್ಕಾಗಿ ಇವತ್ತು ವಿಷ್ಣು ತೀರ್ಥರಂತಹ ಮಹಾನುಭಾವರು ಹೋಗಿ ಸ್ನಾನವನ್ನ ಮಾಡಿ ಗಂಗಾ ಮೊದಲಾದ ನದಿಗಳನ್ನೇ ಪವಿತ್ರಗೊಳಿಸಿದ್ದಾರೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ